ಜೀವಂತ ಸಮಾಧಿಯನ್ನು ಹೊಂದಿದನು ಅಂತಾರಲ್ಲ, ಮತ್ತೆ ಶರೀರ ಜೀವಂತ ಸಮಾಧಿಯನ್ನು ಹೊಂದಕ್ ಬರ್ತೈತಿ. ಶರೀರ ಜೀವ ಆದ್ಮ್ಯಾಗ ಬರುದಿಲ್ಲ ಅದು. ಜೀವಂತ ಸಮಾಧಿ ಅಂದ್ರೆ ಅದಕ್ಕೆ ಶರೀರ ಜೀವಂತ ಇದ್ದಾಗ ಆ ಸಮಸ್ಥಿತಿ ಆನಂದವನ್ನು ಹೊಂದ ಆ ಕೆಲಸ ನಾವು ಮಾಡ್ಕೋಬೇಕಾಗಿತ್ತು. ಈ ಶರೀರವಾದ ಮ್ಯಾಗ ಅದನ್ನ ಹೊಂದಾಕ ಬರುದಿಲ್ಲ. ಶರೀರ ಇದ್ದಾಗ ಜೀವ ಭಾವನೆಯನ್ನು ಕಳ್ಕೊಂಡ ಈ ತಪ್ಪು ತಿಳುವಳಿಕೆಯನ್ನ ಕಳ್ಕೊಂಡ ಸರಿಯಾದ ತಿಳುವಳಿಕೆಯನ್ನ ಮಾಡ್ಕೋದು. ಅದಕ್ಕ ಮುಕ್ತಿ ಅಂದ್ರೆ ಆರಾಮ್ ಬೇಕಾದವ್ರೆಲ್ಲರೂ ಶರೀರದ ಅಭಿಮಾನ ಎಲ್ಲ ಕೈ ಬಿಡ್ಬೇಕು ನೋಡ್ರಿ. ಎಂದಿಲ್ಲ ಒಂದು ದಿನ ಇದ್ರ ಹಂಗ ಹರಿದು ನಿಂತಾಗ ಕೆಲಸ ಆಗುವುದು ಅಂದಿಂದ ಈಗ ಯಾಕೆ ಇದ್ರ ಹಂಗ ಹರ್ಕೊಂಡು ಆರಾಮಿನ ಭಾವದಾಗಿರ್ಬಾರ್ದು. ಕಡಿತನಕ ಇದ ನೋಡ್ರಿ, ಅದು ಒಂದ ಮಾತು. ದೇಹ ಭಾವ ನಡೆಯ ದುಃಖದ ಕೇಡು. ನಾ ಈ ದೇಹ ಭಾವ ಇಟ್ಕೊಂಡು ನಾ ಏನೇನಾರು ಮಾಡಿ ಸುಖಾವಂತೇನ ಅಂತ ನೋಡ್ರಿ. ಜೀವಗಳರ ಮೇಳದಿಲ್ಲ. ಹಂಗಾರ ಇದನ್ನ ಉಳಿಸ್ಕೊಂಡು ಸುಖ ಹೊತ್ತಬೇಕಂತ ಶರೀರ ಭಾವ ಇಟ್ಕೊಂಡು ಒಂದಕ್ಕಾಕೈತೆ ಆದ್ಯನೇ ಇಲ್ಲ. ಅದಕ್ಕೆ ಅದ್ರ ಅಭಿಮಾನ ಎಲ್ಲ ಕೈ ಬಿಡೋದು. ಎಲ್ಲದನ್ನ ಯಾವ್ದು ನಾನು ಅಂತೀರ ಅದರ ಕೈ ಬಿಡೋದು. ಅವಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ದುಃಖಂ ಹರಿತೀತಿ ಹರಿ ಅಂತಾರೆ. ಯಾವುದು ದುಃಖವನ್ನ ನಿರಂತರ ನಮ್ಮ ಅಜ್ಞಾನವನ್ನ ನಾಶ ಮಾಡ್ತೈತಿ ಅದಕ್ಕೆ ಹರಿ ಅಂತಾರೆ. ಅದಕ್ಕೆ ಹರ ಅಂತ. ನಿದ್ರೆ ಬಂದ್ರೆ ಹೊರಗಿಂದ ಏನಾದ್ರು ಅವಲಂಬಿಸ್ತೀರ ನೀವು? ಹೊರಗಿಂದ ಏನಾದ್ರು ಅವಲಂಬಿಸ್ಕೊಂಡ್ರೆ ನಿದ್ದೆ ಕಳ್ಕೊತೀನಿ. ನಿದ್ದೆ ಮಾಡೋದ್ ಬಿಟ್ಟು ಅದನ್ನ ನೋಡೋಣಪ್ಪ ಅಂತಂದ್ರೆ ಅದರಿಂದ ಬೇಸರಿಕೆನ ಹೊಂತೀನಿ. ಈ ವಿಶ್ರಾಂತಿ ಅದ್ರಾಗ ಇಲ್ಲಿ ಸಿಗ್ತತಿ. ನೋಡೋದ್ರಾಗ, ಕೇಳೋದ್ರಾಗ, ಮೂಸಿ ನೋಡೋದ್ರಾಗ, ಮುಟ್ಟೋದ್ರಾಗ ಐತೇನ ಅದು? ಬರೀ ಅದ ವಾಸನೆ ಅದಾವಲ್ಲ, ಅದರಿಂದ ನಿನಗೇನು ಲಾಭ ಆಗೈತೆ? ಲಾಭ ಇರ್ಲಿಕ್ಕ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೋ. ನೋಡ್ಬೇಕನ್ನೋ ಉಳಿಬಾರ್ದು, ಕೇಳ್ಬೇಕನ್ನೋ, ಮುಟ್ಬೇಕು, ಮೂಸಿ ನೋಡ್ಬೇಕನ್ನೋ ಉಳಿಬಾರ್ದು. ಯಾವ ವಿವೇಕವಂತಿರ್ತಾನೆ ಅವನ್ನೆಲ್ಲ ಪೂರ್ಣ ನಾಶ ಮಾಡ್ಬೇಕು ನಾವು. ಆ ವಾಸನ ಮತ್ತೆ ಊಟಕ್ಕೆ ಹಚ್ತೈತಿ, ನಾವು ತೀಕಕ್ಕೆ ಹಚ್ತೈತಿ. ಇತ್ತಂದ್ರ ಯಾವ ವಾಸನೂ ಉಳಿದಂಗ ಪೂರ್ಣ ನಾಶ ಮಾಡ್ಬೇಕು. ತತ್ವಮಸಿ ಅಂತ ವಾಚ್ಯಾರ್ಥ ಲಕ್ಷಾರ್ಥದ ಗದ್ದಲ್ದಾಗ ನೀ ಬೀಳೋದಕ್ಕಿಂತ ಅದು ಇದು ಎಂಬುದು ಬ್ಯಾಡಿಲ್ಲಿ. ನಿಜವಾದ ಅದ ಇರುವ ನೀನದಿ ಅಂತ. ತತ್ವಮಸಿ. ತತ್ ಅಂದ್ರೆ ಅದು ಯಾವುದು? ಅದ ತ್ರಿಕಾಲ ಬಾಧ್ಯವಾದಂತ ಇರು, ಅದ ನೀನಿದ್ದಿ ಅಂತ. ಮತ್ತ ಅದು ಇದು ಅನ್ನೋದು ಅದಕ್ಕೆ ಬೇಕಾಗೈತಿ. ಆ ಗದ್ದಲ್ದಾಗ ಯಾಕೆ ಬೀಳ್ತೀವಿ? ನೀನ ಅದ ಅದಿ, ಪರಬ್ರಹ್ಮ ಸ್ವರೂಪನ ನೀನದಿ ಅನ್ನೋದು ಅನುಭವದಿಂದ ನೋಡ್ಕೊ. ಎಲ್ಲಾ ಅವಸ್ಥೆಯೊಳಗೂ ಅರಿವು ಅನುಸೂತವಾಗೈತಿ. ಮನಸ್ಸು ಮಿಸಿಕಿದ್ರೆ ಆರಾಮ್ ಕಳ್ಕೋತೀನಿ. ಮನಸ್ಸಿನ ಮಿಸಿಕಿನಾಗ ಅದಾವ ಎಲ್ಲ ಅವಸ್ಥೆಗಳು. ಮನಸ್ಸು ಮಿಸಿಕಿದ್ರೆ ಎಚ್ಚರ ತೋರ್ತತಿ, ಕನಸರ ತೋರ್ತತಿ, ನಿದ್ದಿನೋ ಆಗ್ತದೆ. ನಿದ್ದಿನೋ ಮನಸ್ಸು ಮಿಸಿಕಿನಾಗ ಐತೆ. ಅದು ಮೂರು ಅವಸ್ಥೆಗಳು ಎಲ್ಲ ಮನಸ್ಸಿನ ಮಿಸಿಕಿನ ಒಳಗದವು. ಮನಸ್ಸು ಏನೂ ಮಾಡ್ಲಿಲ್ಲ ಅಂದ್ರೆ ನಿನಗೆ ಯಥಾರ್ಥ ಅರಿವಿನ ಅನುಭವ, ಸಹಜ ಸ್ಥಿತಿ ಬರ್ತದೆ. ವೃತ್ತಿಯೊಳಗಿನ ಗದ್ದಲ ಎಲ್ಲ ತೆಗೆದು ಹಾಕಿಬಿಟ್ಟ ಅಂದ್ರೆ ವೃತ್ತಿ ತಾನ ನಿವೃತ್ತಿ ಆಕತಿ. ಯಾವ ವೃತ್ತಿ ನಿವೃತ್ತಿಯನ್ನು ಹೊಂದತಿ? ಹಣಿಕೆ ಹಾಕೋದು ಬಿಡ್ತೈತಿ, ಹೊರಗಿನ ವ್ಯವಹಾರ ಎಲ್ಲ ಬಂದಾತ ಅಂದ್ರೆ ಅವಾಗ ಅದಕ್ಕೆ ಆನಂದದ ಸೂತ್ರ ಹತ್ತೈತಿ.
ಮನಸ್ಸು ಮಿಸಿಕಿದ್ರೆ ಚಾಲು ಆತ್ ನೋಡ್ರಿ. ಮತ್ತೆ ಗದ್ದಲ್ದಾಗ ಬೀಳ್ತೀವಿ. ನಮ್ಮಪ್ಪಗೆ ಮನಸ್ಸು ಮಿಸಿಕಿದಾಗ ಸಮಾಧಿ ಹತ್ತಿವು, ಏನು ಮನಸ್ಸು ಮಿಸಿಕಲಿ ಇದ್ದಾಗ ಸಮಾಧಿ ಹತ್ತಿವು. ಮನಸ್ಸು ಮಿಸಿಕದಂಗ ಮಾಡ್ಕೊಂಡು ಈಗ ಮನಸ್ಸು ಮಿಸಿಕದಂಗ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಮನಸ್ಸಿನ ಮಿಸಿಕಿಗೆ ಕಾರಣ ಏನು ಅನ್ನೋದು ಹುಡುಕ್ಬೇಕು. ವಾಸನೆಗಳೇ ಕಾರಣ. ಅದಕ್ಕೆ ಏನ್ ಹೃದಯಗತವಾದಂತ ಭೋಗ ವಾಸನೆಗಳೇ ಮನಸ್ಸಿನ ಮಿಸಿಕಾಟಕ್ಕೆ ಕಾರಣ. ಯಾಕೆ ಮಿಸಿಕೆ ಆಡ್ತೈತಿ ಇದು ಅಂತಂದ್ರೆ ವಾಸನೆಗಳದಾವಲ್ಲಿ. ಬರೇ ಅದರ ಹಣಿಕೆ ಹಾಕ್ಬೇಕು, ಅದನ್ನ ಹೊಂದ್ಬೇಕು, ಇದನ್ನ ಹೊಂದ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಅದೇ ಕಾರಣ. ಅದಕ್ಕೆ ಮನಸ್ಸಿಗೆ ಸರಿಯಾದ ತಿಳುವಳಿಕೆ ಇಲ್ಲದಕ್ಕೆ ಕಂಡ್ರಲ್ಲಿ ಹಂಗೆ ತಿರುಗ್ತೈತಿ. ಹೊತ್ತಟೆ ಕುಂಡ್ರೋಂಗಿಲ್ಲ, ನಿಂದ್ರೋಂಗಿಲ್ಲ. ಯಾಕ್ರಿ? ತಡೆಯಲಿಕ್ಕೆ ಮತ್ತೆ ಬಾದರ್ ಚಂಚಲಕ್ಕೆ ಏನ್ ಮನಸ್ಸು ಸುಮ್ಮನೆ ಇದ್ದಾಗ ಮೊದಲಿನ ಸ್ಥಿತಿ ನೆನಪಿಗೆ ಬರ್ತದ ನಮ್ಗೆ. ಗದ್ಲಿದ್ದಲ್ಲಿ ಆನಂದ ಇರ್ತೈತಿವ, ಗದ್ಲಿಲ್ದಲ್ಲಿ ಆನಂದ ಇರ್ತೈತಿವ. ಇಂದ್ರಿಯಗಳ ಗದ್ಲು ಇಲ್ದಲ್ಲಿ ಆರಾಮ ಐತಿ. ಈ ಗದ್ದಲ್ದಾಗ ಯಾಕೆ ಬಿದ್ದಿ ಅಂತದಕ್ಕೆ ಅಂದ. ಇಂದ್ರಿಯಗಳ ಗದ್ದಲ್ದಾಗ ಬಂದು ಆರಾಮ ಕಳ್ಕೊಂಡು ಇನ್ನೇ ಬೀಳ್ಬೇಡ ಈ ಗದ್ದಲ್ದಾಗ. ಏನಂತ ಬಿದ್ದಿಯ ಮುದಕಿ ನೀರು ಬಹಳ ಜೋಕಿ ಅಂತ. ಇಂದ್ರಿಯಗಳ ಗದ್ದಲ್ದಾಗ ಬಿದ್ದೆ ಅಂದ್ರೆ ಮತ್ತೆ ನೀನು ಯಾರೇ ಹೊಸ ಇದರಿಂದ ಕಡೆಕ್ ಮಾಡವ್ರು ಯಾರ? ನಿನ್ನಲ್ಲಿದ್ದ ನನ್ನ ಸಂಭಾಳ ನೀನ ಅದೇ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಬರುವ ತಾನಿದ್ದು ಮರೆದನೆಂಬುದು ಮಿಥ್ಯೆ, ಸುಳ್ಳದು. ನೀನ ಆನಂದ ಸ್ವರೂಪ ಇದ್ದೀವ, ನೀನ ದೇವರದೇನೆ. ಮರುವ ಅನ್ನೋದು ನಿನಗಿಲ್ಲ ಇಲ್ಲ. ಸುಳ್ಳ ನಿನಗೆ ಬಂಧನದ ಭ್ರಾಂತಿ ಆಗೈತಿ. ಮರು ಅನ್ನೋದಿಲ್ಲ ಇಲ್ಲ. ಇದ್ದದ್ದು ಅದನ್ನು ಯಾವುದೇ ಜ್ಞಾನದಿಂದ ತೆಗೆದಾಕಿದ್ದು ಏನ್ ಅದು ಮರು ಆದಂಗ ಆಗೈತಿ. ಆದ್ರೆ ಮರು ಆಗಿ ಇಲ್ಲ ಇಲ್ಲ. ಸೂರ್ಯನಲ್ಲಿ ಕತ್ತಲೆ ಅನ್ನುವಂಥದ್ದು ಯಾವ ಕಾಲಕ್ಕೂ ಇಲ್ಲ ಇಲ್ಲ. ನಿನ್ನಲ್ಲಿ ಅರಿವಿನಲ್ಲಿ ಮರವೆಯೂ ಇಲ್ಲ ಇಲ್ಲ. ಅರಿವಿನೋಡ್ ಇಲ್ಲೊಮ್ಮೆ ಮರವೆಂದು ಕುರು ಹಿಡಿಯುವನೇ ಜಾಣರ ದೇವ ಅಂತ. ಅರಿವಿನಲ್ಲಿ ಮರವೇ ಯಾವ ಕಾಲಕ್ಕೂ ಇಲ್ಲ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ಮರವೇ ಯಾರಿಗೆ? ನೀನು ಯಾರು? ನೋಡ್ಕೋ, ವಿಚಾರ ಮಾಡಿ ನೋಡ್ಕೋ. ಅರಿವಿಗೆ ಮರವೇ ಐತೆ. ನಾವು ಎಲ್ಲವನ್ನ ಅರಿತಕ್ಕಂಥದ್ದು ಮರವೇನು ಅರಿವೆ, ಅರಿವನು ಅರಿವೆ. ಅರಿವು ಮರುವೆಗಳ ಸುಂಕದ ಇರವನೂ ನೀನು ಅರಿವೆ. ಅರಿವೆ, ಬರೀ ಅರಿವೆ. ನಿನ್ನ ತೆರನರಿಯೇ ಮುಕ್ತಿ, ಅದು ನಿಜವಂತೆ ಅಂತ. ನೀ ಹೆಂಗದೆ ಹಂಗಿದ್ದಕ್ಕಿದ್ದಾಗ ತಿಳ್ಕೊಂಡ್ರೆ ನೀನು ಮುಕ್ತ ಇದೀಯಪ್ಪ ಅಂತ. ನೀ ಎಲ್ಲದನ್ನ ಹಿಡ್ಕೊಂಡು ಕುಂತ ನನಗ ಹೆಂಗಾಗೈತಿ, ನಿನಗೆ ಅದಕ್ಕಾಗೈತಿ ನೋಡ್ಕೊ. ನಿನ್ನಲ್ಲಿ ಏನಾರಾಗೈತಿ? ಇದ್ದ ವಸ್ತುವಿಗೆ ಏನೂ ಆಗಿಲ್ಲ, ಆಗುದೂ ಇಲ್ಲ. ಸುಳ್ಳ ನಿನಗ ಭ್ರಾಂತಿ ಬಂಧನ ಆಗೈತಿ, ನಿನಗೆ ಮರುವಾಗೈತಿ ಅನ್ನೋದು ಇಲ್ಲ ಏನು. ಅದಕ್ಕೆ ಯಾವಾಗಲೂ ಇದ್ದ ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊ. ಸುಳ್ಳ ನನಗೆ ಅಜ್ಞಾನ ತಿಳಿದಿಲ್ಲ ಅಂತ ಕಲ್ಪಿಸ್ಕೊಂಡು ತಿಳಿದಿಲ್ಲ ಅನ್ನೋದನ್ನು ತಿಳಿತೀಯಲ್ಲ, ಅಜ್ಞಾನವನ್ನು ತಿಳಿತೀಯಲ್ಲ, ಅಲ್ಲಿ ನಿನಗೆ ಮರು ಅನ್ನೋದು ಎಲ್ಲೈತಿ? ನಾನು ಯಾವಾಗಲೂ ಇದ್ದ ವಸ್ತು ಅನ್ನೋದನ್ನ ನೆನಪು ಮಾಡ್ಕೊಂತ ಇರೋದನ್ನ ಸ್ವರೂಪ ಅನುಸಂಧಾನ. ತೋರೆಡಬಹುದು ಅದು ನಿನ್ನ ಸ್ವರೂಪ ಅಲ್ಲ. ತೋರದೇ ಅಡಗದೆ ಯಾವಾಗಲೂ ಇದ್ದದ್ದು.
ಯಾವಾಗ ಇದ್ದದ್ದು ನಿನ್ನ ಸ್ವರೂಪದ ಅದನ್ನ ಅನುಸಂಧಾನ ಮಾಡ್ಕೊಂತೀವಿ. ಸ್ವರೂಪಾನುಸಂಧಾನ ಅಂದಾಗ ನೀನು ಮುಕ್ತದೆಯನ್ನು ನಿನಗೆ ಅನುಭವ. ಸ್ವರೂಪಾನುಸಂಧಾನ ಮುಕ್ತಿ ರೀತಿಯ ಬಿದಿಯೈತಿ ಅಂತ ನೀನ ಮುಕ್ತಿದ್ದಿ ಅಂತ ಸ್ವರೂಪದ ಅನುಸಂಧಾನ ತೊಡಗಿದಾಗ ಗೊತ್ತಾಗೈತಿ. ಏ ಶರೀರ ಭಾವ ಇರುವುದರಿಂದ ಹೆದರುವುದು ನಾಚುವುದು. ಶರೀರ ಭಾವ ಇಲ್ದಾಗ ಹೆದರಿಕೆ ನಾಚಿಕೆ ಇಲ್ಲೈತ್ರಿ ಅಲ್ಲಿ. ತಾನಲ್ಲದ ಶರೀರ ಅಂತ ತಿಳ್ಕೊಂಡು ನಾನು ಅಂತ ತಿಳ್ಕೊಂಡಾಗ ನಾಚುವುದು ಹೆದರುವುದು ಮಾಡ್ತೀವಿ. ನಿದ್ದೆ ಹೆದರಿಕೆ ನಾಚಿಕೆ ಇರ್ತೈತೆ ನಾನು. ಇಲ್ಲ ಇಲ್ಲ ಐದು ಹತ್ತಿದಾಗಿ ಭಾವ ಇಲ್ಲ. ಶರೀರ ಭಾವ ಬಂದ ಕೂಡಲೇ ಚಾಲುವಾತ್ ನೋಡಿ, ಭಯ ಭೀತಿ ಉಂಟಾಗ್ತದೆ. ನಿನ್ನ ಭಾವದಾಗಿದ್ದಾಗ ಎಲ್ಲಿತ್ತು ಭಯ. ಅದಕ್ಕೆ ನಿನ್ನ ಭಾವ ಆತ್ಮಭಾವನೆಯನ್ನು ಗಟ್ಟಿಗೊಳಿಸುವ ಪ್ರಯತ್ನವನ್ನು ಮಾಡು. ಮನಸ್ಸು ಆತ್ಮಭಾವದ ನೆಲೆಯಾಗಿ ನಿಂತಾದ್ರೆ ಮನಸ್ಸಿಗೆ ಯಾವುದೇ ತರದ ದುಃಖ ಅನ್ನೋದು ಉಳಿದು. ಅದಕ್ಕೆ ಮನಸ್ಸನ್ನು ಆತ್ಮದಲ್ಲಿ ನೆಲೆ ಆತ್ಮ ಸಂಸ್ತಂಭನ ಕೃತ್ವ ನ ಕಿಂಚಿದಪಿ ಚಿಂತ ಏತ್. ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸು. ನಿನ್ನಲ್ಲಿ ನಿನ್ನ ಬಿಟ್ಟದ ಆನಂದ ಇಲ್ಲ. ಹೊರಗೆ ಹುಡುಕಾಡ್ತಿದ ಆನಂದ ನೀನ ಅದ ಅದಿ ಅನ್ನೋದು ತಿಳ್ಕೊ. ನೀನಾಗಿದ್ರೆ ನೀ ಆರಾಮಿತ್ತು. ನಿನ್ನ ಬಿಟ್ಟು ಮತ್ತೆ ಆದಾಗೇನೆ ಈದಾಗೇನೆ ಅಂತ ಆರಾಮ್ ಕಳ್ಕೊಳಕ ನೀ ಆಗುದು ಏನಾರಾಗೋದು. ಏನಾರ ಆಗುದು ನೀನಲ್ಲ. ಯಾವ್ದಾರ ಆಗಿದ್ದಿತ್ತು, ಮನಸ್ಸಾರ ಏನಾರ ಆಗಿದ್ದು, ಬುದ್ಧಿಯಾರ ಏನಾರ ಆಗಿದ್ದು. ನಿನ್ನಲ್ಲಿ ಇದ್ದು ಇರುವಿನಲ್ಲಿ ಏನೂ ಆಗೇ ಇಲ್ಲ, ಆಗುದೂ ಇಲ್ಲ. ಆಗುವಿಕೆ ಅನ್ನೋದು ನಿನ್ನಲ್ಲಿ ಇಲ್ಲ. ವಿಚಾರ ಮಾಡಿ ನೋಡು, ನಿನ್ನನ್ನು ವಿವರಿಸಿ ನೋಡು. ನೋಡಲೇ ಜೀವನೇ ನೀನೇ ಮುಕ್ತನು ಅಂತ. ಸದ್ದ ನೀ ಮುಕ್ತ ಇದೀಯಪ್ಪ ಅಂತ. ಏನಾರ ಆಗಿದ್ದು ಅದು ನೀನಲ್ಲ. ಓದು ಬರ ಕಲ್ತವ್ರಿಗೆ ಅದ್ರ ಅಭಿಮಾನ ಯಾರಿಗಿರ್ತೈತಿ ಅವ್ರಿಗೆ ಜ್ಞಾನ ಆಗುದಿಲ್ಲ. ಅಹಂಕಾರ ಬಂದ್ಬಿಡ್ತೈತೆ. ಬದಿಲ್ಲ ಭಾಳ ಪಂಡಿತದನಪ್ಪ, ಎಲ್ಲಾ ಅರ್ಧ ಕೊಡ್ದನಪ್ಪ, ಎಲ್ಲಾ ಇದನ್ನ ಮಾಡ ನನ್ನಂಗ ಯಾವ ಅಹಂಕಾರ ಬಂದ. ಅದನ್ನ ಕಲ್ತದ ಅಹಂಕಾರ ಬಂದ್ಬಿಡ್ತೇವೆ. ಅಹಂಕಾರ ರಹಿತ ಆಗಿರೋದು ಇದ್ರೆ ಅದು ಭಾಳ ಕಠಿಣ ಐತಿ. ಅಹಂಕಾರ ರಹಿತನಾಗಿರೋ ಜಗತ್ತಿನೊಳಗೆ ಭಾಳ ದುರ್ಲಭ. ಇದು ಅಲ್ಪ ವಿದ್ಯಾ ಅಂತಾರೆ ಇದಕ್ಕೆ. ಅಲ್ಪ ವಿದ್ಯಾ ಮಹಾಗರ್ವಿ ಅಂತಾರಲ್ಲ, ಅವ ಅಹಂಕಾರ ಬಂದ್ಬಿಡ್ತೈತಿ. ಅವ ಪೂರ್ಣ ತಿಳ್ಕೊಂಡಿರೋದಿಲ್ಲ. ನಾವು ಪೂರ್ಣ ಸ್ಥಿತಿಯನ್ನ ಯಾವ ಹೊಂದಿರ್ತಾನ ಅವಾಗ ಅಹಂಕಾರ ಇರುವುದಿಲ್ಲ. ಪಾಂಡಿತ್ಯ ಅಹಂಕಾರ ಹೌದು. ಅದಕ್ಕೆ ಅವಕ್ಕೆ ಹೋಗ್ಲಿ ಎಲ್ಲ ಅಂದರು. ಪಾಂಡಿತ್ಯ ಪ್ರದರ್ಶನ ಮಾಡುವುದು ಬೇಡಪ್ಪ. ಭಾಷಣ ತೊಳಗಲಿ, ಲೇಖನ ಅಳಿಯಲಿ, ಕೀರ್ತಿ ಕಾಮನೆ ನಾಶವಾಗಲಿ ಅಂತ. ನಾನು ಪ್ರಸಿದ್ಧಿ ಹೊಂದಿನಪ್ಪ, ಎಲ್ಲಾರ ಕಡೆಯಿಂದ ಹೌದು ಅನ್ಸ್ಬೇಕು. ಎಲ್ಲಾರ ಕಡೆಯಿಂದ ಒಂದ ಸುದ್ದಿ ಬಂದು ಬಿಡ್ತೈತೆ ಅವಂಗ. ಹೌದಿಲ್ಲ? ಅವನು ತಡೆಯಲಿಕ್ಕೆ ಬಂದು ಬಿಡ್ತೈತೆ. ಅದಕ್ಕೆ ಎಲ್ಲರೂ ಬಾಗಲ ತೆಗೀರ ಮುಂದೆ ಬಂದು ಕುಂತಾರಪ್ಪ ಭೇಟಿಯಾಗಾಕ. ನನಗೆ ಹೆಂಗೈತ್ ನಂದಂತ ಭಾವ ಬಂದ್ಬಿಡ್ತದೆ. ಹೌದಿಲ್ಲ? ಅಹಂಕಾರ ಬಂದ್ಬಿಡ್ತದೆ. ಅಹಂಕಾರ ರಹಿತ ಆಗಿ ಇದನ್ನ ಅಭ್ಯಾಸ ಮಾಡೋದು ಬಹಳ ಕಠಿಣ. ಗ್ರಂಥಾದಿಗಳು ನೈಸರ್ಗಿಕ ಏನು ಕೃತ್ರಿಮ ಆಗುದಿಲ್ಲ. ಇನ್ನು ಅನುಭವದ ಪುಸ್ತಕ ಗ್ರಂಥ ನೋಡು. ಗ್ರಂಥಾದಿಗಳನ್ನು ನೋಡಿನೋ ಇವ ಸುಖಿ ಆಗವಂತ. ಬಹಳ ಅಭ್ಯಾಸ ಮಾಡ್ಯಾನ್ರಿ, ಪುಸ್ತಕ ಬಹಳ ಗ್ರಂಥಗಳನ್ನು ಓದ್ಯಾನ. ಹೌದಪ್ಪ, ಅವನ್ನೆಲ್ಲ ಓದಿರ್ಬೇಕು. ನಿನ್ನ ಹೃದಯ ಗ್ರಂಥಿ ಏನಾಗಿತ್ತು?
ಅಂತರಂಗದೊಳಗೆ ಏನಾಯ್ತು ನಡೆದೈತಿ ನೋಡ್ಕೊಂಡು ಎಷ್ಟು ಹೇಳಿರು ಕೇಳಿರು ಬೈಕಿಗಳು ನಿನ್ನ ಹೃದಯಗತವಾದಂಥ ಬೈಕಿಗಳನ್ನು ನೋಡ್ಕೊ ಅವು ಏನಾರು ಹೋಗ್ಯಾವ. ಲಂಘನಂ ಪರಮೌಷಧಂ ಅಂದ್ರೆ ಲಂಘನ ಅಂದ್ರೆ ಉಪವಾಸ ಮಾಡೋದು. ಇದು ಶ್ರೇಷ್ಠವಾದಂತ ಔಷಧ ಲಂಘನ. 15 ದಿನಕ್ಕೊಮ್ಮೆ ನಾವು ಮಾಡಬೇಕಂತ ಐತಿ ನಿಯಮ. ಉಪವಾಸ ಅಂತ ಐತೆ ಅದು ಯಾರು ಮಾಡ್ತಾರೆ? 15 ದಿನಕ್ಕೊಮ್ಮೆ ಉಪವಾಸ ಐತೆ. ಶರೀರ ಆರೋಗ್ಯ. ನಾವು ಉಪವಾಸ ಐತೆ ಅಂದ್ರೆ ಸ್ಪೆಷಲ್ ಮಾಡ್ಕೊಂಡ್ ತಿಂತೇವೆ ಅವತ್ತ. ಒಪ್ಪತ್ತದಪ್ಪ ಅವ್ ಬೇರೆ ತೆಗೆದಿರ್ಲಿ ಅವನು ಹೌದಿಲ್ಲ. ಕಾಮ್ ಅಂದ್ ಮಾಡ್ಕೊಂಡ್ ತಿನ್ನೋದು. ಒಗ್ಗರ್ನಿ, ನಾಲ್ಗಿ ರುಚಿ. ಹೌದಿಲ್ಲ. ಅದು ಊಟ ಅಲ್ಲ. ಊಟ ಬಿಡುದ ಒಪ್ಪತ್ತಂತ ತಿಳ್ಕೊಂಡಿ ನಾವು. ಬೇರೆ ತಿಂತಾನ ಮತ್ತ ಏನ್ ಚಪಾತಿ ತಿಂದ್ರೆ ನಡಿತೈತ್ರಿ, ಜೋಳ ರೊಟ್ಟಿ ತಿನ್ನಂಗಿಲ್ಲ. ಹೌದಿಲ್ಲ. ಅನ್ನ ಉಣ್ಣಂಗಿಲ್ಲ, ಜೋಳದ ರೊಟ್ಟಿ ತಿನ್ನೋಂಗಿಲ್ಲ. ನಾನು ಉಪವಾಸ ದೇವ್ರಿ ಅಂತ. ಅದು ಲಘು ಆಹಾರ ತಗೋಬೇಕು. ನಿಮ್ ಬಾಳ ಇದಾಗ್ಲಿಲ್ಲ ಅಗ್ದಿ ಅಲ್ಪಾಹಾರ, ಅಲ್ಪೋಪಹಾರ ಅಂತ. ಉಪಹಾರ ಅಂದ್ರು ಅಲ್ಪ ಇರ್ಬೇಕು. ಅದು ಎಕ್ಕಳಾಗಿ ಹೊಡೆದ್ರೆ ಉಪ್ಪಿಟ್ಟು ಬಾಟ್ಲ್ ಗಟ್ಲೆ ಹಾಕೊಂಡು ಹೊಡೆದ್ ಬಿಟ್ರೆ ಉಪವಾಸನ ಅದ. ಯಾಕ್ರಿ? ಶಿಸ್ತಾಗಿ ಉಪ್ಪಿಟ್ಟು ಅವಲಕ್ಕಿ ಮಾಡಿ ಅದಕ್ಕೆ ಬೇಕಾದಂತ ಖಾರದಾನಿ ಖಾರ ಇವನ್ನ ಹಾಕಿ ಹೊಡೆದ್ರೆ ಯಾಕ್ರಿ? ಉಪವಾಸ ಅಂತಾರ ನಾವು. ಅಲ್ಪೋಪಹಾರ ಅಂತಾರ. ಉಪಹಾರ ಏಟೇ ಮಾಡುವ ಸ್ವಲ್ಪ ನೀವು ಮಾಡಿ ನೋಡ್ರಿ ಹೆಂಗಿರ್ತದೆ ಶರೀರ. ಅವನು ಮಾಡ್ಲಿಕ್ಕಲ್ಲ ನಮಗೆ ರೋಗಾದಿಗಳು ಗಂಟು ಬಿದ್ದಿದ್ದು. ಶರೀರದ ದೋಷ ಎಲ್ಲ ಹೊಕ್ಕವು. 15 ದಿನಕ್ಕೊಮ್ಮೆ ನೀವು ಉಪವಾಸ ಮಾಡಿದ್ರೆ. ನೀವು ವಾರಕ್ಕೆ 1-6 ದಿನ ಮಾಡ್ತಿದ್ರಿಲ್ಲೋ. ಇವತ್ತು ಉಪವಾಸ ಒಬ್ಬೊಬ್ರು ಒಂದೊಂದು ದೇವ್ರಿಗೆ ಉಪವಾಸ ಮಾಡ್ತಿರ್ತಾರೆ. ಸೋಮವಾರ ಹನುಮಂತ ಬಸವನ ದೇವ್ರು, ಮಂಗಳವಾರ ಹೆಣದೇವ್ರು, ಹೌದಿಲ್ಲ. ದುರ್ಗವ್ವ ದ್ಯಾಮವ್ವ ಎಲ್ಲವೂ ಉಪವಾಸ. ಏನೇನು ಹೇಳ್ತಾರೆ ದೇವಿ ಉಪವಾಸ ಮಾಡೋದು, ಹೌದಿಲ್ಲ. ಬುಧವಾರ ವಾರ ಅದು ವಾಟರ್ ವಾರ ಬ್ಯಾಡ ಅಂತ, ಹೌದಿಲ್ಲ. ಬೇಸ್ತಾರ ಬಂತ ಯಮನೂರಪ್ಪಗ ಉಪವಾಸ ದಿನ ಅವ್ರ ಭಕ್ತ ಅಂತ. ಮತ್ತು ಶುಕ್ರವಾರ ಬಂತಂದ್ರೆ ದೇವಿ ಉಪವಾಸ ಮಾಡೋದು. ಶನಿವಾರ ಹನುಮಪ್ಪ, ಹೌದಿಲ್ಲ. ಐತಾರ ದಿನ ಮೈಲಾರಲಿಂಗ, ಹೌದಿಲ್ಲ. ನೆನಪು ಮಾಡ್ಕೊಂಡಿರ್ತಾನಿಲ್ಲ, ಆ ಉಪವಾಸ ಇರ್ತಾನ. ಒಂದು ದಿನ ಅದಕ್ಕೆ ರೆಸ್ಟ್ ಕೊಡು. ಏನ್ ಮರಿ ಶರೀರದ ಉಪವಾಸ ಅಷ್ಟ ಅಲ್ಲ, ಇನ್ನುಳಿದ ಇಂದ್ರಿಯಗಳನ್ನು ಅವನು ನಾವು ಆ ವ್ಯಾಪಾರನು ಬಂದ್ ಮಾಡ್ಬೇಕು. ಬರೀ ಶರೀರಕ್ಕೆ ಅಷ್ಟ ಹಾಕೋದಲ್ಲ, ಆಯಾ ಇಂದ್ರಿಯಗಳ ವ್ಯಾಪಾರ, ಕಣ್ಣಿನ ವ್ಯಾಪಾರನು ಬಂದ್ ಮಾಡ್ಬೇಕು. ನೋಡೋದನು ಬಂದ, ಕೇಳೋದನು ಬಂದ, ಮೂಸಿ ನೋಡೋದು ಬಂದ, ಮುಟ್ಟೋದು ಬಂದ ಆಕೈತೆ. ನೀವು ಹಿಂಗ್ ಉಪವಾಸ ಮಾಡಕ್ ಆಕೈತಿ? ಆತ್ಮಭಾವದಲ್ಲಿ ಮನಸ್ಸನ್ನ ನೆಲೆಯಾಗಿ ನಿಲ್ಲಿಸಿದ್ರೆ ಇದೆಲ್ಲ ಸಿದ್ಧಿಸ್ತದೆ ನೋಡಿ. ನಿಜವಾದ ಉಪವಾಸ. ಉಪಸಮೇತಿ ವಾಸ ಇತಿ ಉಪವಾಸ ಅಂತ. ಆತ್ಮಸ್ವರೂಪದ ಸಮೀಪ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸ್ಬೇಕು ನಾವು. ಇವೆಲ್ಲ ಸಿದ್ಧಿಸ್ತಾವ ನಾವು. ಏನ್ ಆತ್ಮಭಾವದಲ್ಲಿ ಇದ್ದಂದ್ರೆ ಶರೀರ ಖಬರ ಇರೋದಿಲ್ಲ. ನಿನಗೆ ಹಸದೈತಿ ಅನ್ನೋ ಭಾವ ಬರೋದಿಲ್ಲ. ಅದ್ರೆ ಉಣ್ಬೇಕು ತಿನ್ಬೇಕು ಅನ್ನೋ ಭಾವ, ಶರೀರ ಭಾವ ಬಂದಾಗ ಎಚ್ಚರ ಆದಾಗ ನೀನ ನಿದ್ದೆ ಎತ್ತಿದಾಗ ಎಲ್ಲೈತಿ ಉಣ್ಬೇಕು ಕೊಡ್ಬೇಕು ಅನ್ನೋ, ತಿನ್ಬೇಕು ಅನ್ನೋದಿಲ್ಲ. ಅದಕ್ಕೆ ಮನಸ್ಸನ್ನ ಆತ್ಮನಲ್ಲಿ ಅಲ್ಲಿ ನಿಲ್ಲಿಸುದು. ಆತ್ಮ ಸಂಸ್ತಂಭನ ಕೃತ್ವ. ಅವಾಗ ಮನಸ್ಸಿಗೆ ಉಪವಾಸ, ಶರೀರ ಉಪವಾಸ, ಮನಸ್ಸಿಗೆ ಉಪವಾಸ. ಕಲ್ಪನೆಗಳೆಂಬ ಆಹಾರ ಸೇವನೆಯನ್ನು ಬಿಡ್ಬೇಕಾಗತ್ತೆ. ಕಲ್ಪನಾ ಕಡಿಮೆ ಮಾಡ್ಬೇಕಿಲ್ಲ. ಕಲ್ಪನಾ ಆಗ್ಬೋದು ಮನಸ್ಸು. ಮಾಡಿ ತಲಿ ಕೆಟ್ಟ ಚಿಟ್ಟ ಹಿಡಿದು ಹೋಗಿತ್ತು. ತಲಿ ಬರಬ್ಬರಿ ಉಳಿದಿಲ್ಲ. ಕಲ್ಪನಾ ಹಾಕಿ
ಆ ಹಂಗೆ ಬಿಟ್ಟಿರಕೈತಿ. ಕಲ್ಪನೆಗಳನ್ನ ಕಡಿಮೆ ಮಾಡಿ, ಎಷ್ಟೆಷ್ಟು ಕಡಿಮೆ ಇರ್ತೀವಿ ಅಷ್ಟೆಷ್ಟು ನಿಖಿತ ಅದು. ಮನುಷ್ಯನ ಉಪವಾಸ, ದೇಹದ ಉಪವಾಸ. ದೇಹದ ಉಪವಾಸ ಮಾಡಿದ್ರೆ ದೇಹ ಆರೋಗ್ಯ ಇರ್ತೈತಿ. ಮನಸ್ಸಿನ ಉಪವಾಸ ಮಾಡಿದ್ರೆ ಮನಸ್ಸು ಆರೋಗ್ಯ ಇರ್ತೈತಿ. ಇವನ್ ಮಾಡ್ಬೇಕಿಲ್ಲ, ಇವನ್ನೆಲ್ಲ ಮಾಡೋಂಗಿಲ್ಲ ನಾವು. ತಿನ್ನಾಕ ಹುಟ್ಟಿವಪ್ಪ, ಒಂದು ದಿನ ರಾತ್ರಿ ಊಟ ಬಿಡಕ್ಕಾಗಲ್ಲ. ಆ ನಮೂನಿ ಯಾಕ್ರಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿವಿ ನಾವೆಲ್ಲ. ಬಿಟ್ಟರೆ ಮತ್ತೆ ಇಲ್ಲಿ ಹಾಕೇ ಬಿಡುದಪ್ಪ. ಏನ್ ಸಾಯುದಿಲ್ಲ, ಒಂದಿನ ರಾತ್ರಿ ಅದು ಬಿಟ್ರೆ. ಯಾಕ್ರಿ ತನ್ನಿಂದ ತಾನ ಅದು ವ್ಯವಸ್ಥೆ ತಾನ ಮಾಡ್ಕೊಂಡ್ಬಿಡ್ತೈತಿ, ರಿಪೇರಿ ಆಕೈತಿ. ಅವತ್ತೊಂದಿನ ಕೂಳ್ ಹಾಕೋದ್ ಬಿಡು ನೀನು, ಒಳಗಿನ ಎಲ್ಲ ತನ್ನಿಂದ ತಾನ ಬರೋಬ್ಬರಿ ಅವಸ್ಥೆ ಆಗಿಬಿಡ್ತೈತಿ. ತನ್ನಿಂದ ತಾನ ಎಲ್ಲ ಸುಧಾರಣೆ ಆಕವು. ಏನಾರ ಹೊಟ್ಟಿ ಒಳಗಿನ ದೋಷ ಎಲ್ಲ ಕಡಿಮೆ ಆಕೊಂತ ಬರ್ತ. ಹಂಗ ತಿನ್ನೋದಪ್ಪ, ಮ್ಯಾಗ ಔಷಧನ ತಗೋದಪ್ಪ. ಡಾಕ್ಟರ್ ಹೇಳ್ತಾನೆ ಬಿಡಬೇಡ ಹೊಡಿ ಎಲ್ಲ, ಈ ಔಷಧ ತಗೋ. ಹೌದಿಲ್ಲ? ಆದ್ರೆ ಆಯುರ್ವೇದ ಏನ್ ಹೇಳ್ತೈತಿ? ಆಯುರ್ವೇದ ಅವನು ಪತ್ತೆ ಮಾಡ್ಬೇಕು ಪಾನಿ ಅಂತ ಹೇಳಿ. ಹೌದಿಲ್ಲ? ಮಾಡ್ಬೇಕಂತಾರೆ, ಪತ್ತೆ ಮಾಡೋಂಗಿಲ್ಲ ಅಂತ. ಇವು ಅಲೋಪತಿ ಔಷಧ ಮೆಡಿಸಿನ್ ಏನದು, ಅದಕ್ಕೆ ಅದನ್ನ ನಡಿತೈತ್ರಿ, ಪತ್ತೆ ಮಾಡೋಂಗಿಲ್ಲ. ಅದಕ್ಕೆ ಪತ್ತೆ ಮಾಡ್ಬೇಕ್ರಿ ಅಂತ. ಮಲಮೂತ್ರ ವಿಸರ್ಜನೆ ಸರಿಯಾಗಿ ಆತು ಅಂದ್ರೆ ರೋಗಾದಿಗಳು ಕಡಿಮೆ. ಇವತ್ತು ಮಲಮೂತ್ರ ವಿಸರ್ಜನೆ ಆಗಲಿಲ್ಲ ಅಂದ್ರೆ ಇಡೀ ದಿನ ಅದಕ್ಕೆ ಸಮಾಧಾನ ಇರ್ತೈತೇನ ಅದಕ್ಕೆ? ಅದೊಂದು ಬೇಕಲ್ಲ, ಜಠರ ಸ್ವಚ್ಛ ಆಗ್ಬೇಕಲ್ಲ. ಅದಕ್ಕೆ ಅಂತ ಕಂತ್ರಾಟ ಮಾಡಿರ್ತೈತಿ, ಈಜಿಕ್ ಸಿಕ್ಕದ ತಿನ್ನೋದು ಬಿಡೋದು. ಮಲಮೂತ್ರಕ್ಕೆ ಅಡ್ಡಿಯ ವಿಸರ್ಜನೆ ಆಗದಂತ ಆಹಾರ ತಿಂದು ಬಿಡ್ತೀವಿ. ತಿಂದ ಕೂಲೆ ಹಿಂದಗಡೆ ಕಡೆಕ್ ಆಗ್ಬೇಕಲ್ಲ ಅದು. ಯಾಕ್ರಿ ನರಿ ಕಕ್ಕಿಕಾಯಿ ಇವದಾವಂತ ಹೆಸ್ತ ಹೊಡಿತೆ ಅಂತ, ಕಕ್ಕಿಕಾಯಿ ತಿಂದ ಕೂಲೆ ಅದು ಅಂಟರಿಸಿ ಬಿಡ್ತೈತಿ. ಕಡೆಕ್ ಆಗಕ್ಕೆ ಹಲ್ ಕಿಸ್ಕೊಂಡು ನಿಂದಿರ್ತೈತೆ ಅಂತ. ಅವನ್ ಕಡೆಕ್ ಮಾಡ್ಬೇಕಾದ್ರೆ ಹಲ್ ಕಿಸುದು. ಹಂಗಾಗಿ ನಮ್ಮ ನರಿ ಕಕ್ಕಿಕಾಯಿ ತಿಂದಾಗ ಇವೆಲ್ಲ ಬೇಕಾದದ್ದು ತಿನ್ನೋದು. ನೀವೇನ ಬೇಕರಿ ಫುಡ್ ಅದು ಅಂತೇವಲ್ಲ, ಅದು ಮಲಬದ್ಧತೆಗೆ ಕಾರಣಕ್ಕವು. ಹೌದಿಲ್ಲ? ಇವು ಗೋಧಿ ಇವದವಲ್ಲ, ಮೈದಾ ಅಂತ ಬರ್ತೈತಿ. ಹೌದಲ್ರಿ? ಅದರಿಂದನೇ ತಯಾರಾಕೈತಿಲ್ಲ, ಹೆಚ್ಚಾಗಿ ಮೈದಾ ಹಿಟ್ಟಿನಿಂದ ತಯಾರಾಕ. ಅದಕ್ಕೆ ಅವನ್ನೆಲ್ಲ ವಾಚ್ ಮಾಡುದು. ತೌಡಿನಲ್ಲಿಗಿರ್ತೈತಿ ಶಕ್ತಿ. ಯಾವ್ದ ತೌಡಿನಾಗಿದ್ದದನ್ನೆಲ್ಲ ತೆಗೆದು ಬಿಡ್ತೇವೆ ನಾವು, ಶಕ್ತಿ ಅದ್ರ ಒಳಗಿಂದ ಅಷ್ಟ ತಿಂತೇವೆ ನಾವು. ತೌಡಿನಾಗ ಮತ್ತೆ ದನ ಯಾಕೆ ತಾಕತ್ತಕ್ಕವು? ಹೌದಿಲ್ಲ? ಸಿಪ್ಪಿ ಏನೈತಿ ಅಲ್ಲ ಮ್ಯಾಗಿಂದು, ಹಣ್ಣಾಗ್ಲಿ ಧಾನ್ಯ ಆಗ್ಲಿ, ಅದ್ರ ಸಿಪ್ಪಿ ಮ್ಯಾಗಿನ ತೌಡಿನ್ಯಾಗ ಐತಿ. ಸಿಪ್ಪಿಯನ್ನು ತಿಂದವ ಗೆದ್ದ, ತಿನ್ನದವ ಪ್ಯಾದ್ದ ಅಂತ. ಏನ್ ಸಿಪ್ಪಿ ಇರ್ತೈತಿ ಎಲ್ಲ. ನಾವು ಸಿಪ್ಪಿ ತೆಗದಿವಂದ್ರೆ ಯಾಕ್ರಿ? ನೀವು ತೌಡಿನ ಉಂಡಿ ಮೋದಂತ ಮಾಡ್ತಾರ. ತೌಡಿನ ಉಂಡಿ ಅವ್ನು ಮಾಡಿ ನೀವು ಹೊಟ್ಟಿ ಮತ್ತೆ ಹರಿಯ ಬರ್ತೈತಿ ನಿನಗೆ. ಹೇಗ್ರಿ? ಅವೆಲ್ಲ ಮೋದಕ ಅಂತ ಹೇಳಿ ಮಾಡ್ತಾರ. ತೌಡಿನ ಇದ್ರಾಗ ಹಾಕಿ ಈ ಜಾಲಿ ಮುಗುಳು, ಜಾಲಿ ಹೂವು, ಜಾಲಿ ಕಾಯಿ ಇವನ್ನೆಲ್ಲ ಕೂಡಿಸಿ ಮೋದಂತ ಮಾಡ್ತಾರ. ಮೋದಿನ ಉಂಡಿ ಅದನ್ನ ಮಾಡಿ ಅಜ್ಜಾರ ಅಂದಿದ್ರು, ಹಿಂಗೆ ಹೇಳಿದ್ರು. ಅದನ್ನ ಮತ್ತೆ ಹರಿಯ ಬರ್ತೈತಿ ನಮ್ಗೆ ಅದನ್ನ ಮಾಡಿ ಹೊಡ್ಯಾಕೈತಿ ಅಂದ್ರೆ. ಹೌದಿಲ್ಲ? ಅಂತ ಪವರ್ ಬರ್ತೈತಿ ನಿನಗೆ. ತೌಡ್ನೆಳಗ ಐತಿ ಅಂತ. ನಾವೆಲ್ಲ ಅದನ್ನ ತೆಗೆದು ಬಿಡ್ತೇವೆ, ಇದು ತೌಡ ಸರಿ ಆಗುದಿಲ್ಲ ಅಂತ ಹೇಳಿ. ಅದು ಒಂದು ಆಹಾರ, ಇದನ್ನ ಸರಿಯಾಗಿ ತಿನ್ಬೇಕು, ಅದು ಬೇಕಲ್ಲ, ಆ ಜ್ಞಾನ ಬೇಕು ನಮಗೆ.
ಶರೀರ ಮನಸ್ಸು ಆರೋಗ್ಯ ಇದ್ದಾಗ ಇದನ್ನ ಸಾಧಿಸಾಕ್ ಬರ್ತೈತಿ. ಏನ್ ಶರೀರ ಆರೋಗ್ಯ ಇತ್ತು ಅಂದ್ರೆ ಮನಸ್ಸಿನ ಆರೋಗ್ಯ ಕೆಡ್ತಿ ಅಂದ್ರೆ ಅದನ್ನು ಸಾಧಿಸಕ್ಕಾಗೋದು. ಮನಸ್ಸು ಇಪ್ಪ ಎಲ್ಲ ವಿಚಾರ ಐತಿ, ಶರೀರ ಕಡಾಗತೈತಿಪ್ಪ, ಇದು ಏನು ಉಪಾಯ ಮಾಡ ನಮಗೆ ಇದನ್ನು ಕಡಾಗ್ತದೆ. ಹಂಗೆ ಶರೀರದ ಇದು ತಾಪತ್ರೆ ನಮ್ಗೊಂದಪ್ಪ ಇದನ್ನ ಎಲ್ಲಾ ಸುದ್ದಿ ಇರ್ಬೇಕಲ್ಲ, ಅದು ಎಲ್ಲಾ ಸುದ್ದಿ ಇಟ್ಕೊಂಡಾಗ ಎಲ್ಲಾ ಬರೋಬ್ಬರಿ ಇರ್ತದೆ. ಏನ್ ಆರೋಗ್ಯ ಇದ್ದದಕ್ಕ ಆರೋಗ್ಯ ಅಂತ. ಏನ್ 5 ಇಂದ್ರಿಯಗಳು ಮನಸ್ಸು ಅದು ಕೂಡ್ಕೊಂಡು ಆರೋಗ್ಯ ಇರ್ಬೇಕು ನಮಗೆ. ಅಂದಾಗ ಆರೋಗ್ಯ ಅಂದ್ರೆ ಅದಕ್ಕೆ ಏನ್ ಹಂಗ ನಮ್ಮ ಆಚರಣೆ ಬೇಕಲ್ಲ. ಹಂಗ ಮಹಾತ್ಮರು ಯೋಗ ಸಾಧನೆ ಮಾಡ್ಬೇಕಾದ್ರೆ ಅವ್ರು ಎಂತ ಅನ್ನ ತಿನ್ಬೇಕು, ಎಂತ ಎಷ್ಟು ತಿನ್ಬೇಕು, ಮಿತವಾಗಿ. ಉದರಾರ್ಥ ಅನ್ನ, ಅದರರ್ಥ ನೀರು, ಅದರರ್ಥ ಅನಿಲ ಸಂಚಾರ. ಹವಾ ಆಡಾಕ್ ಬಿಡ್ಬೇಕಿಲ್ಲ ಅದನ್ನ. ಅದು ಶಿಮೆ ಐತೆ ಅಂತ ಎಗ್ಗಳಾಗಿ ಹೊಡೆದ್ ಬಿಟ್ಟೆ ಅಂದ್ರೆ ನೀ ಏನು ಯಾಕ್ರಿ ಅದು ಪಚನ ಆಗೋಂಗಿಲ್ಲ, ಬಿಡೋಂಗಿಲ್ಲ. ಗ್ಯಾಸ್ ಆಯ್ತಪ್ಪ ನನ್ನ ಶರೀರ, ನಾಲ್ಗೆ ರುಚಿ ಆಯ್ತು, ಪಚನ ಆಗೋಂಗಿಲ್ಲ. ಹೊಡೆದ್ಬಿಟ್ಟ ಜಗ ಉಳಿಲ್ಲ ಹೊಡೆದ್ರೆ. ಹಂಗ ಕುಚ್ಚಾಸರ್ ಬಿಡ್ತಿದ್ದ ಅಂತ ಹೇಳ್ತಿದ್ರು ಅಜ್ಜವ್ರು. ಅವ್ರು ಯಾರೋ ದಿನಕ್ಕೆ ಕರೆದಿದ್ರ, ಅವ್ರ ದಿನಕ್ಕೆ ಒಳ್ಳೆ ಶಿಸ್ತು ಮಾಡ್ತಾರ ಅವ್ರು. ಹೋಳ್ಗಿ ಶಿಸ್ತು, ಹೋಳ್ಗಿ ಊಟ ಹೊಡೆದ್ ಬಂದ ದಿನದ ಊಟಕ್ಕೆ ಹೋಗಿ ಒದ್ದಾಡ್ತಿದ್ದಂತ ಅವ್ ಮನಿಗ್ ಬಂದ. ತಮ್ಮ ಹಿಂಗ್ಯಾಕ ಯವ್ವ ಒಂದಿಟ್ಟು ಊಟ ಭಾಳ ಜೋರ್ ಆತಿ, ಹೋಳಿಗೆ ಚಲೋ ಮಾಡಿದ್ರು, ಹೊಡೆದ ನೀ ತ್ರಾಸ ಆಗತೈತೆ. ಒಂದ್ 5 ಜೀವನ ಕಾಳ ಹಾಕೋರ ತಮ್ಮ ಅನ್ನ. ಇವ 5 ಜೀವನ ಕಾಳ ಹಾಕುವಷ್ಟು ಜಾಗ ಇದ್ರೆ ಇನ್ನ 5 ಚೌಕಳಿ ಹೋಳಿಗೆ ಹೊಡಿತೀನಿ ನಾನು. ಹಂಗ ಯಾಕ್ರಿ ಜಗ ಬಿಡ್ಲಂಗ ಹೊಡೆದ್ರಿ ಅದಕ್ಕೆ ಇನ್ನ 5 ಚೌಕಳಿ ಹೊಡಿತೀನಿ ಅಂತ. ಒಂದೊಂದ್ ಚೌಕಳಿ ಅಂದ್ರ 5 ಹೋಳಿಗೆ ಅಂತ. 5 ಚೌಕಳಿ ಅಂದ್ರೆ 25 ಹೋಳಿಗೆ ಆಯ್ತು. ಮತ್ತೆ ಒಂದೊಂದ್ ಚೌಕಳಿ ಅಂತಾರ ಇಲ್ಲಿ ಬ್ರಾಹ್ಮಣರ. 5 ಹೋಳಿಗೆಗೆ ಒಂದೊಂದ್ ಚೌಕಳಿ ಅದ. ಅವ್ರ ಚಂಡಿಗೆ ಕೈ ಮಾಡಿ ಮ್ಯಾಗ ಹಾಕಿ ಹೊಡಿತಾರ. ಯಾಕ್ರಿ ಊಟಕ್ಕೆ ಹೇಳಿದ್ರೆ ಅಡ್ಡಾಡಿ ಬರ್ತಾರ ಅವ್ರ ಮೊದಲ. ಹೌದಿಲ್ಲ? ಊಟಕ್ಕೆ ಊಟ ಐತನ ಅಡ್ಡಾಡಿ ಬಂದು ಶರೀರ ಪಟ್ಟಿಗೆ. ಯಾಕ್ರಿ ಬ್ರಾಹ್ಮಣ ಭೋಜನ ಪ್ರಿಯ ಅಂತ. ಆರು ಮಾಡೋದೆಲ್ಲ ಪಿಂಡಕ್ಕಾಗಿ, ಅದ್ರ ಇವರು ಕಲಿಗೆ ಮಾಡೋದೆಲ್ಲ ದಂಡಕ್ಕಾಗಿ, ಇವ್ರು ಮಾಡೋದೆಲ್ಲ ಖಂಡಕ್ಕಾಗಿ ಅಂತಾರೆ. ನಾವು ಇವು ಹೊಡೆದಾಡಿ ಬರೀ ತಿನ್ನೋದಾಡ್ದು ಉಣ್ಗಾಡ್ ಚಲೋದೆಲ್ಲ ಮಾರಿ ಬಿಡ್ತಾವ. ಅದಿಲ್ಲ ಇವು ಹೊಡೆದಾಡಿ ಕೊಳಕ ತಿಂದು ದಿನ ನ್ಯಾಯ ನಿಗದಿ ಭಾಳ ಹೆಚ್ಚಾಗಿ ಇವು ಶಾನ್ಯರ ಅಲ್ಲಿ ಇವು ಹುಂಬತನ ಮಾಡ್ತಾವ. ಹೌದಿಲ್ಲ? ಮಾತಾಡಕ್ ಹೌದಿಲ್ಲ? ಮಾತಿನಿಂದಲೇ ಹಾಗೆ. ಹೌದಿಲ್ಲ? ಮಾತಿನಿಂದಲೇ ಎಲ್ಲ ವೈರತ್ವ ಬರ್ತೈತಿಲ್ಲ. ಅವ್ರು ಶಾನ್ಯರು. ಅವ್ರು ಮಾತಾಡಿದ್ರು ಬೇಗಳ ಸುಧಾ ಎಂತಾವ್ ಇರ್ತಾವ. ಅವ್ರು ಗೊತ್ತಾಗ್ಲಂಗ ಬೈತಾರ. ಅವ್ರು ನಿಮ್ಗೆ ತೊಳೆದ ಕೆಂಡಾಗ್ಯಾನ ನೋಡಿ ಅಂತಾರ. ಹೌದಿಲ್ಲ? ತೊಳೆದ ಕೆಂಡಾಗ್ಯಾನ ಅಂತಂದ್ರೆ ಹಿಗ್ದೈತೆ. ಅದು ತೊಳೆದ ಕೆಂಡ ಅಂದ್ರೆ ಇಡ್ಲಿ ಒಂದ್ ಕರೆ ಮಸಡಿ ಅನ್ನೋದಿಲ್ಲ ಅವ್ರು. ಯಾಕ್ರಿ ಕರೆ ಮಸಡಿದ ಹೆಂಗ್ ಬಂತ ನೋಡ ಅನ್ನೋದಿಲ್ಲ. ಅವ್ರು ತೊಳೆದ ಕೆಂಡಾಗ್ಯಾನ ನೋಡ್ಪ ಅಂತಿರ್ತಾರೆ. ಬ್ರಾಹ್ಮಣ ಭಾಷೆ ಭಾಷೆಗಳನ್ನ ಅವರು ಉಪಯೋಗ ಮಾಡ್ತಾರೆ. ಬಹಳ ಸೂಕ್ಷ್ಮ ಇರ್ತಾರ ಅವರೆಲ್ಲ. ಸಂಸ್ಕಾರನ ಆಗಿರ್ತದೆ. ಇದು ಹುಂಬತನ ಇದೆ. ನೀ ಕಲ್ಪಿಸ್ಕೊಂಡ ಜಾತಿ ಇವು ಧರ್ಮಗಳು ಏನ್ ಮಾಡ್ಕೊಂಡು ಗೊತ್ತಿಲ್ಲ, ಸುಖ ಕೊಟ್ಟಾವ ನಿನಗವು. ದೇವ್ರನ್ನು ನೀವ ಕಲ್ಪಿಸ್ಕೊಂಡಿರಲಿಲ್ಲ ಏನ್? ಅವಾಗ ಬಂದ್ ನಿಮ್ಗೆ ಹೇಳಿದ್ವು ನಾವ್ ಹಿಂಗಿದೇವು ಅಂತ. ಯಾಕ್ರಿ ದೇವ್ರ ಕಲ್ಪನಾನು ನೀವೇ ಮಾಡ್ಕೊಂಡಿ. ಅವನ್ನ ನೀವು ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ಅವಕ್ಕೆ ಅಸ್ತಿತ್ವ ಎಲ್ಲಿ ಐತೆ? ನೀನ್ ಕಲ್ಪನಾದಾಗ ಅದಾವು. ದೇವ್ರ ಅಂದ್ರೆ ಎಲ್ಲಿ ಅದಾವ ಅಂದ್ರೆ ನೀನ್ ಕಲ್ಪನಾದಾಗ ಅದಾವ.
ನೀನ ಕಲ್ಪಿಸ್ಕೊಡಿಲ್ಲ ಅಂದ್ರೆ ಅವಕೇಲಿ ಅಸ್ತಿತ್ವ ನಿನ್ನ ಹೊರತು ಮತ್ತೊಂದು ಏನು ಇಲ್ಲ. ನೀನಾಗಿದ್ರೆ ಆರಾಮ್ ಇರ್ತೀವಿ. ಅದ್ರಾಗ ಏನಾರು ಕಲ್ಪನಾ ಕೂಡಿಸ್ಕೊಂಡೆ ಅಂದ್ರೆ ಆರಾಮ್ ಕಳ್ಕೊತೀನಿ ನೋಡಿ. ಇದ್ದ ಸಮಾಧಾನ ಕೆಡಿಸ್ಕೋತೀನಿ. ಪ್ರಪಂಚ ತನ್ನಲ್ಲಿ ಇಲ್ಲ ಅನ್ನೋದು ಖಾತ್ರಿ ಆಗ್ಬೇಕಾತಂದ್ರೆ ಎಷ್ಟು ಜನ್ಮ ಹೋಗ್ತಾವೋ ಏನೋ ಅಂತ. ಈ ಜಗತ್ತೈತಿ, ದೇವರೊಬ್ಬ ಮದಾನ ಅನ್ನೋ ಭಾವದೊಳಗೆ ಅದೇವ್ ನಾವು. ಇಲ್ಲೇ ಇಲ್ಲ, ಎಲ್ಲವೂ ಇದು ಭ್ರಮ. ಜಗತ್ತು ಇಲ್ಲ, ದೇವರು ದಿಂಡ್ರು ಇಲ್ಲ ಅನ್ನೋ ಇದು ಈ ಭ್ರಾಂತಿ ನಾಶ ಆದಾಗ ನಿನಗೆ ಶಾಂತಿ ನೋಡಿ. ಭ್ರಮೀಣ ಹಂ ಭ್ರಮೀಣ ತ್ವಂ ಭ್ರಮೀಣೋಪಾಸಕ ಜನ ಭ್ರಮೀಣ ಈಶ್ವರ ಭಾವತ್ವಂ ಬ್ರಹ್ಮ ಮೂಲಮಿದಂ ಜಗತ್ತು. ಇದು ಜಗತ್ತು ಎಲ್ಲವೂ ನಿನ್ನ ಭ್ರಮೆಯೊಳಗೆ ತೋರಿ. ಅದಕ್ಕೆ ಈ ಭ್ರಾಂತಿ ನಾಶ ಮಾಡ್ಕೊ ಅಂದಾಗ ನಿನಗೆ ಶಾಂತಿ ಅಂತ. ಅದಕ್ಕೆ ಇದು ಖಾತ್ರಿ ಆಗ್ಬೇಕಾತಂದ್ರೆ ಎಷ್ಟು ಜನ್ಮ ಹೋಗ್ತಾವು. ಜಗತ್ತು ನನ್ನಲ್ಲಿ ಇಲ್ಲ ಅನ್ನೋದು ಹೊಳಿಬೇಕಾತ. ನನ್ನ ಹೊರತು ಮತ್ತೊಂದು ಏನೂ ಇಲ್ಲ, ಆ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ನಮ್ದು ಇದೆಲ್ಲ ಜೀವನದ ಗುರಿ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋಬೇಕಾಗಿದೆ. ನಿನ್ನ ಕೆಲಸದೊಳಗೆ ನೀ ಇದ್ದೆ ಅಂದ್ರೆ ಯಾರ ಮೇಲೂ ಬಾರಾಗುದಿಲ್ಲ. ನೀನು ನಿನ್ನ ಕೆಲಸ ಯಾವುದು ಅಂದ್ರೆ ನಿನಗೆ ಆತ್ಮಚಿಂತನದ ಅಭ್ಯಾಸದಾಗ್ತದೆ. ಅದ ನಿನ್ನ ಕೆಲಸ. ತನ್ನನ್ನು ತಿಳ್ಕೋದು ಯಾವಾಗಲೂ ಅದ ಅಭ್ಯಾಸದಾಗುತ್ತೆ. ಅದ್ರ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಮಾಡ್ಕೋದು ನಮ್ಮ ಕೆಲಸ. ನಿನ್ನ ಕೆಲಸ ನೀ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲರಿಗೂ ಬಾರಕ್ಕಿನಿ, ಎಲ್ಲ ಋಣದಾಗ ಹೋಗ್ತೀನಿ. ಮತ್ತೆ ನಿನ್ನ ಕೆಲಸ ನೀ ಮಾಡ್ಕೊಂಡೆ ಅಂದ್ರೆ ನಿನ್ನ ಋಣದಾಗ ಎಲ್ಲರೂ ಹೋಗ್ತಾರೆ. ಮಂದಿ ಋಣದಾಗ ಹೋಗ್ಬೇಕಂತೇಳಿ ಯಾಕ್ರಿ? ಋಣಮುಕ್ತ ಆಗೋದು ಯಾವಾಗ? ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ಯಾರ ಋಣನೂ ನಿನಗುಳಿದಿಲ್ಲ, ಎಲ್ಲ ಮುಕ್ತ ಆದಂಗೆ. ಮಾತೃಋಣ, ಪಿತೃಋಣ, ದೇವರಿಣ, ಋಷಿಋಣ ಎಲ್ಲ ಮುಟ್ಟಿ ಹೋಗ್ತೀನಿ. ನಿನ್ನ ನಿಜವನ್ನು ನೀನು ತಿಳಿದ ಕ್ಷಣವೇ ಎಲ್ಲ ಋಣಮುಕ್ತ ಆದೀನಿ ಅನ್ನಂತ. ಅಂದ್ರೆ ಸಾಲ ಮುಟ್ಟಿದಂಗ ನೀನು. ಇಲ್ಲ ಸಾಲ ತೀರ್ಸಕ್ ಮತ್ತೆ ಹುಟ್ಟಿ ಬರ್ಬೇಕು ನೀನು. ಏನೇನು ಇನ್ನೊಬ್ಬರ ಕಡೆಯಿಂದ ನೀ ಸಹಾಯ ತಗೊಂಡಿರ್ತೀವಿ, ಅವರು ಋಣ ಯಾವಾಗ ತೀರ್ಸಪ್ಪ? ನಾ ಬಿಡ್ತೈತೆ ಅಂತ ತಿಳಿದೆ ನೀನು ಮಾಡಿಸ್ಕೊಂಡದ್ದು. ಅದ ಜನ್ಮಾಂತರ ಸಂಬಂಧಗಳು ಆ ರೂಪದಿಂದ ಬರ್ತಾವು. ಹೆಂಡತಿ ರೂಪದಿಂದನ ಬರ್ತಾವು, ಗಂಡನ ರೂಪದಿಂದ, ಮಕ್ಕಳ ರೂಪದಿಂದ, ಋಣಾನು ಸಂಬಂಧದಿಂದ ಕೂಡಿರ್ತಾವೆಲ್ಲ ತೀರ್ಸಾಕ. ಹೌದಿಲ್ಲ? ಯಾರ ರೂಪದಿಂದಾರು ಬಂದು ನಾವು ತೀರ್ಸ್ಬೇಕಾಗೈತೆ ಅವ್ರು ಮಾಡಿದ ಸಹಾಯವನ್ನು. ತಾಯಿಯಾಗಿ ಆದ್ರೂ ಆತಿ, ಯಾಕ್ರಿ ತಂದೆಯಾಗಿ ಆತಿ, ಮಕ್ಕಳ ಆತಿ, ಆ ರೂಪದಿಂದ ಬಂದ ಆ ಋಣ ತೀರಿಸ್ಬೇಕು ನಾವು. ಹಿಂದಿನ ಸಾಲ ತೀರಿಸಲೆಂದೇ ಬಂದಿಹವಯ್ಯ ಜನ್ಮವ ತಡೆದು ಅಂತ. ಪ್ರತಿಯೊಬ್ಬರು ನಾವು ಸಾಲ ತೀರ್ಸಕ್ ಬಂದಿರು. ಅವ್ರ ಮನೆ ದನ ಆಗಿ ಹುಟ್ಟಬೇಕಾಗ್ತದೆ, ನಾಯಿಯಾಗಿ. ಹೌದಿಲ್ಲ? ಋಣ ತೀರ್ಸಾಕ್ ಬಂದಿದ್ದ ಅಂತ. ಏನ್ ಋಣ ಆಯ್ತನಪ್ಪ, ಇದು ನಮ್ಗೆ ಬಿಟ್ಟು ಇದು ಹೋಗ್ಬಾರ್ದು ಅಂತ ಇರ್ತಾರೆ. ಆ ಮನಿ ಋಣ ಹೋಗ್ಲಿ ಆಗು ಮಟ ದನ ಪ್ಯಾಟಿಗೆ ಹೋದ್ರೂ ಹೋಗುದಿಲ್ಲ ಅದು. ಹೌದಿಲ್ಲ? ಏನಿದು ಏನ್ ಮಾಡಿದ್ರು ಹೋಗ್ಬಾರ್ದು ಬಿಡಪ್ಪ, ಇದು ಋಣ ಮುಗೀತೆ ಅಂದ್ರೆ ಒಂದು ಕ್ಷಣ ಕೂಡ ಇರ್ಬಾರ್ದು. ಹೋಗೋದಪ್ಪ ಅಂತ ಇರ್ತಾರೆ. ಏನು ಯಪ್ಪ ಇದು ಋಣ ಹರಿತೆ ಅಂದ್ರೆ ಒಂದು ಕ್ಷಣ ಕೂಡ ನಿಲ್ಲೋದು. ಎಲ್ಲವೂ ಋಣ ಸಂಬಂಧದಿಂದ ಕೂಡಿದ ಮೇಳ. ಸತಿ, ಸುತ, ಪುತ್ರಗಳು, ಮಣಿ, ಹೊಲ ಇವೆಲ್ಲ ಸಂಬಂಧಗಳು ಅದವಲ್ಲ, ಋಣಾನು ಸಂಬಂಧದಿಂದ ಕೂಡಿದ್ದಿಲ್ಲ. ಅವು ಋಣ ಮುಗಿದ ಆಗಲಿ ಹೋಗ್ಬಿಡ್ತಾವ. ತೆರಿ ಹೊಡ್ತಕ್ಕ ಕಟ್ಟಿಗೆ ತೊಂಡು ಹೆಂಗ್ ಕೂಡ್ತಾವ, ತೆರಿ ಇದ್ರಾಗ ಮತ್ತು ಹೊಡ್ತಕ್ಕ ಆಗಲಿ ಹೋಗ್ತಾವ. ಕರ್ಮ ಸಂಬಂಧ ತಪ್ಪಿ ಹೋತ ಮುಗಿದು ಅವನ್ನ ನಾವು ಉಣ್ಣಾಕ ಬಂದೇವಿ. ಏನ್ ಮಾಡಿರ್ತಿ ಅದನ್ನ ನೀ ಅನುಭವಿಸಕ ಬರ್ಬೇಕಿದಂತೆ, ಋಣ ತೀರ್ಸ್ಬೇಕು. ಮಾಡಿದ್ದನ್ನು ಊಟ ಮಾಡಾಕ. ಈ ಮನುಷ್ಯನ ಜನ್ಮದೊಳಗ ಎಲ್ಲ ಮಾಡ್ಕೊಳಿಕ್ ಬರ್ತೈತಿ ನೋಡ್ರಿ. ಋಣಮುಕ್ತ ಆಗಕ್ಕೂ ಬರ್ತೈತಿ ಮತ್ತು ಋಣದಾಗ ಹೋಗಕ್ಕೂ ಬರ್ತೈತಿ. ಇಂಥ ಅವಕಾಶ ಐತಿ ಇಲ್ಲಿ ಮನುಷ್ಯನ ಜನ್ಮದಾಗ. ಅದಕ್ಕೆ ಈ ಲಾಭವನ್ನು ಮಾಡ್ಕೋರಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗಂತ.
ನಿನ್ನ ನಿಜವನ್ನ ನೀ ತಿಳ್ಕೊನಿ, ಎಲ್ಲ ಋಣ ಮುಟ್ಬೇಕೈತಿ. ಏನ್ ಎಲ್ಲಾ ಶರೀರಕ್ಕೂ ಕ್ಷಯರೋಗ ಇರುವ ನಾವು, ಅದು ಕ್ಷೀಣಕ್ಕೋಂತ ಹೊಂಟೈತಿ. ಅದು ಶರೀರ ಕ್ಷಯ ಹಾಕೊಂತ ಹೋಗುದನ ಅದು. ಏನ್ ಅದು ಇದ್ಕಿದ್ದಂಗೆ ಇರುದಿಲ್ಲ, ಇಟ್ಕೊಳಕ್ ಆಕತ್ತೇನೆ ಇದನ್ನ ಕ್ಷೀಣ ಆಗದಂಗ. ನಿನ್ನ ಶರೀರದಿಂದ ಇನ್ನೊಬ್ಬರಿಗೆ ಉಪಕಾರ ಆಗುವಂಗಿರ್ಬೇಕದು, ಅಂದ್ರೆ ಅವ್ರ ಋಣದಾಗ ನೀವು ಹೋಗುದಿಲ್ಲ. ಅವ್ರಿಗೆ ಯಾವ್ದಾರ ರೂಪದಿಂದ ಅವ್ರಿಗೆ ಮುಟ್ಟಿಸ್ಬೇಕು ನೀವು ಋಣ ಇದು. ಅವ್ರಿಗೆ ಉಪಯೋಗ ಆಗ್ಬೇಕು ನೀವು. ಹೌದಿಲ್ಲ? ಅವ್ರು ಮಾಡಿದ್ದು ಅವ್ರಿಗೆಲ್ಲ ಅಂದ್ರೆ ಅದು ಅವ್ರಿಗೆ ನಿನಗೆ ಉಪಯೋಗ ಆತಂದ್ರೆ ಅವ್ರು ನಿನಗೆ ಮಾಡಿದ್ದು ಸಾರ್ಥಕ ಆಯ್ತವ, ಋಣ ಮುಟ್ಟಿದಂಗ. ಏನ್ ನಾಯಿ ಸಾಕಿರ್ತಿ, ಅದಕ್ಕೆ ಜಪಾನ್ ಮಾಡಿ ಅದು ಅಟ್ಟಿ ಇದನ್ನ ಹಾಕಿ ಕಾಳರ್ನ ಬಂದಾಗ ಎಮಿಸಿ ನಿನ್ನ ಎಚ್ಚರ ಮಾಡ್ತಿ ಅಂತಂದ್ರೆ ಋಣ ತೀರಿಸ್ದಂಗೆ ಅದು ನೀವು. ಹೌದಿಲ್ಲ? ಮುಟ್ತಿ ಹೋಗಿ ನನ್ನ ಋಣ ಅಂತ. ಅವಾಗ ಬಹಳ ಜನ ಉಳಿದಿಲ್ಲ ತಾಗಿನ ಅದು. ಹಂಗೆ ಹೇಳಿದ ಕೂಡಲೇ ಹೋಗ್ಬಿಡ್ತದ ಅದು, ನಾಯಿ ಋಣ ಹರಿದು ಹೋಗ್ಬಿಡ್ತದೆಲ್ಲ. ಮುಟ್ತಿಪ್ಪ ನಮ್ಮ ಋಣ, ನಮ್ದು ಋಣ ಮುಗಿತೀನಿ ಅಂತ. ರೆಡ್ಡಿ ತಿಮ್ಮಾಪುರಕ್ಕೆ ನಾವು ಹಂಗರ್ಕಿಂತ ಹೋಗುವಾಗ ಅಜ್ಜ ಹನುಮಂತಕ್ಕೆ ಬಾ ಅನ್ಲಿಲ್ಲ. ಹನುಮಂತ ನಂದು ನಿಮ್ದು ಋಣ ಮುಗಿತ್ ಪಾಯಿಂಟ್ ಅಂದ್ರ ಅಜ್ಜ. ನಾನು ಹೋದ್ನಿ, 1 ತಿಂಗಳ ನಾನು ಹೋದ್ನಿ. ನಂದು ನಿಂದು ಋಣ ಮುಗಿತಪ್ಪ ಹನುಮಂತ ಅಂತ ಹೋಗುವಾಗ ಹೇಳಿದ್ರು. ಹಂಗ ಹೋದ್ನಿ, ಮುಗಿತ್ ನೋಡ ಹನುಮಂತ ನಮ್ದು ನಿಂದು ಋಣ. ಮತ್ತ ಅವಾಗಿಂದ ಬರ್ಲೇ ಇಲ್ಲಪ್ಪ. ಅವತ್ತು ಕಡಿಯು ಶರೀರ ಬಂದ ಯಾವಾಗ ಬರ್ತಿದ್ದವ, ಇಲ್ಲಿ ನಮ್ಮ ಊರಿಗೆ ಬಂದಾಗ ಸೋಮವಾರಕ್ಕೊಂದು ಬರವ. ಇಡೀ ಶರೀರದನ ಬಿಡುವುದನ್ನ ಒಂದಿನ ಬಂದ. ಹಂಗೆ ಋಣ ಸಂಬಂಧ ಇದ್ದಾಗ ಅದೆಲ್ಲ ಇರ್ತದೆ. ಅಜ್ಜಾರ ಹೇಳ್ಬಿಟ್ರಿ, ಏನು ಮುಗಿತ್ ಹನುಮಂತ ನಂದು ನಿಂದು ಋಣ ಮುಗಿದು ಹೋಗ್ತೀನಿ ಅಂತ ಅವ ಸೇವಾ ಮಾಡಿದ. ಇಲ್ಲ ಇಲ್ಲ, ಆತಗಿಂದ ಹೋಗಿತ್ತು ಋಣ ಮುಗಿದು. ನಾ ರೆಡ್ಡಿ ತಿಮ್ಮಾಪುರದಿಂದ ಸೀದಾ ನಮ್ಮ ಊರಿಗೆ ಬಂದ್ಬಿಟ್ಟಿವಿ. ಓದು ಬರಹದೊಳಗೆ ಪಂಡಿತಗಿರಿ ಇರುವುದಿಲ್ಲ. ಬಹಳಷ್ಟು ಅದು ಅಹಂಕಾರ ಇರ್ತೈತೆ. ನಾವು ಅಡ್ಡು ಓದು ಬರಹ ಭಾಳ ಕಲ್ತಾನ, ದೊಡ್ಡ ದಿಮಾಕ್ ಅಂತ. ಹೌದಲ್ಲ? ಅವ್ರು ಓದು ಬರಹದವ್ರು ಪಾಪ ಗೊತ್ತಿಲ್ಲದವ್ರು ದುರುಪಯೋಗ ಮಾಡ್ಕೋತಾರ. ಮೊದಲ ಸಾಲಿ ಕಲ್ತಿದ್ದಿಲ್ಲ ಜನ. ಹೌದಿಲ್ಲ? ಯಾವ್ದಾರ ಪತ್ರ ಬಂದ್ರೆ ಓದಾಕ್ ಬರ್ತಿದ್ದಿಲ್ಲ. ಅವ್ರ ಹತ್ರ ಹೋಗಿದ್ರ, ಇವ್ರು ಪಂಡಿತರು ಬ್ರಾಹ್ಮಣರದು ಇರ್ತಿದ್ರ, ಅವ್ರ ನ್ಯಾಗಿಪ್ಪ ನಮ್ಗೊಂದ್ ಮಾಡಿ ಪತ್ರ ಬಂದೈತಿ ಓದ, ದಡ್ ರಂಡಿ ಗಂಡ ಈ ಕೆಲಸ ಮಾಡಂತ ಹೇಳ್ತಿದ್ರು. ಅವ್ರು ಕೆಲಸ ಮಾಡಿಸ್ಕೊಂಡಿಂದ ಅದನ್ನ ಓದಿ ಹೇಳ್ತಿದ್ರು. ಅವ್ರು ದಡ್ ರಂಡಿ ಅಂತೇಳಿ, ಯಪ್ಪ ಹ್ಞೂನ್ರಿ ಅಂತೇಳಿ ಎಲ್ಲ ಮಾಡಿದಿಂದ ಹೇಳ್ತಾನೆ ಬಾಯಿಲಿ ಅಂತ. ಹಿಂಗೆಲ್ಲ ಅದೇ ಇಲ್ಲ, ಸಾಮಾನ್ಯ ಜನರಿಗೆ ಅದು ಇರ್ತಿದ್ದಿಲ್ಲ. ಓದು ಬರೋದ ಅಕ್ಷರ ಜ್ಞಾನ ಇಲ್ಲಲ್ಲ. ಯಾವುದು ತನಗೆ ಒಳ್ಳೆಯದಲ್ಲವೋ ಅದನ್ನು ಉಳಿದವರಿಗೆ ಮಾಡದೇ ಇರುವುದು ಒಳ್ಳೆಯ ಗುಣ ನೋಡಿ. ಇದ ಸದ್ಗುಣ ಅಂತ. ಇಂತಹ ಸದ್ಗುಣಗಳನ್ನ ನಾವು ಅಳವಡಿಸ್ಕೋಬೇಕಾಗಿದೆ. ಮೊದಲಿಗೆ ಇವೆಲ್ಲ ಬೇಕು ನಮಗೆ, ಒಳ್ಳೆಯ ಗುಣಗಳನ್ನ. ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡ್ಬೇಕು, ಕೆಡಕು ಮಾಡದೇ ಇರ್ತಕ್ಕಂಥ ಸದ್ಗುಣ ಸಂಪನ್ನರಿಗೆ ನಿಜ ಸುಖಮಿದರೋಳು ಸಾಧ್ಯಂ ಅಂತ. ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖಮಿದರೋಳು ಸಾಧ್ಯಂ ಅಂತ. ಅದು ಇನ್ನೊಬ್ಬರಿಗೆ ಒಳ್ಳೆಯದಾಗುವಂಥದ್ದು. ನನಗೂ ಬ್ಯಾಡದ್ದು ಅವಗೂ ಬೇಡ, ತನ್ನಂತೆ ಪರರ ಬಗೆದೊಡೆ ಅಂತ. ಕೈಲಾಸ ಅನ್ನೋದು ಬೇರೆ ಇಲ್ಲ. ಮತ್ತೆ ಹಿಂಗೆ ತಿಳ್ಕೊಂಡು ಜೀವನ ಸಾಗಿಸಿದ್ರೆ
ನೀತಿ, ವೈರಾಗ್ಯ, ಜ್ಞಾನ, ಉಪರತಿ ಇಲ್ಲದ ಹೊರತಾಗಿ ನಾನು ಯಾರಿದ್ದೇನೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಏನ್ ಅದಕ್ಕೆ ಮೊದಲಿಗೆ ನೀತಿ ಬೇಕು. ವಿವೇಕದಿಂದ ಬರ್ತೈತದ ನೀತಿ. ವಿವೇಕ ಅಂದ್ರೆ ವಿವೇಕವಂತರ ಸಂಘ ಮಾಡಿದಾಗ, ಸತ್ಸಂಗದೊಳಗೆ ತೊಡಗಿದಾಗ ನಮ್ಮಲ್ಲಿ ಬರ್ತೈತೆ ಅದು ವಿವೇಕ. ವಿವೇಕದಿಂದ ನೀತಿ ಬರ್ತಾವ. ಆ ನೀತಿ ಒಳ್ಳೆಯ ಗುಣಗಳು ಅವನಲ್ಲಿ ಜಾಗೃತ ಆಕ್ಕವ. ಏನ್ ವಿಷಯದಲ್ಲಿ ದೋಷ ದರ್ಶನ ಆಕೈತಿ. ಅವಾಗ ಈ ಸ್ವರೂಪದ ಎಚ್ಚರಿಕೆ ಮಾಡ್ಕೊಳಕ್ ಬರ್ತೈತಿ. ಇದ್ರ ಗೊಡವಿ ಕೈ ಬಿಟ್ಟು ಬರೇ ವಿಷಯ ಚಿಂತನದಾಗ ತೊಡಗಿದಂದ್ರೆ ಅದರಿಂದ ನಿನಗೆ ಮತ್ತದು ದೋಷ ಉಂಟಾಕೈತಿ. ವಿಷಯಗಳ ಸಂಘ ಮಾಡಿ ಮಾಡಿ ಅದಕ್ಕೆ ತೊರೆ ವಿಷಯವನ್ನು ಅಂತ ದೋಷ ಮುಕ್ತ ಆಗ್ಬೇಕು. ದೋಷವನ್ನು ಕಳ್ಕೋಬೇಕಾಯ್ತು ಅಂದ್ರೆ ವಿಷಯ ಚಿಂತನೆಯನ್ನು ಕೈ ಬಿಡೋದು. ಏನ್ ಬರೇ ವಿಷಯ ವಸ್ತುಗಳು, ಬರೇ ಅದ ಇಂದ್ರಿಯಗಳ ಮಜಾ ಮಾಡ್ಕೊಂತ ಹೋಗುದು. ಇವು ಶಬ್ದ ವಿಷಯ ವಸ್ತುಗಳು ಅಂದ್ರೆ ಇವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಬರೀ ಇದ ಹೆಸರದಾಗ ಇರುವುದು. ಕಾಮನೆಯು ಲವಲೇಶವೂ ಇಲ್ಲದ ಸಂತನು ಈ ಜಗತ್ತಿನಲ್ಲಿ ಅತ್ಯಂತ ದುರ್ಲಭ ಅಂತ ಹುಡುಕೊಂತ ಹೋದ್ ನಿಮ್ಗಂತ. ಯಾವ್ದಾರ ಒಂದು ಇದ್ದೇ ಇರ್ತೈತೆ ಅವ ವಾಸನ. ಹೇಳ್ಬೇಕನ್ನೋ ಅದೊಂದು ವಾಸನ, ಶಾಸ್ತ್ರ ವಾಸನ, ದೇಹ ವಾಸನ, ಲೋಕವಾಸನ, ಈಶ್ವರತ್ರಯಗಳು, ವಾಸನಾತ್ರಯಗಳು. ಇವೆಲ್ಲ ಪೂರ್ಣ ಉಳಿದಂಗ, ಸ್ವಲ್ಪ ಉಳಿದಂಗ ನಾಶ ಮಾಡ್ಕೊಂಡಾಗ ಅಂಥವ್ರು ಸಿಗುದು ಬಹಳ, ಜಗತ್ತಿನೊಳಗೆ ಬಹಳ ದುರ್ಲಭ. ಯಾವ ಬೈಕೇನೂ ಇಲ್ಲ. ಸ್ವರೂಪಾವಸ್ಥಿತಿ ಏನದ ನೋಡ್ರಿ, ಎಲ್ಲರಿಗೂ ಎಲ್ಲಾ ಕಾಲದವ್ರಿಗೂ ಅದು ಒಂದ. ಏನ್ ಅದರೊಳಗೆ ಭಿನ್ನ ಭಿನ್ನ ಇಲ್ಲೇ ಇಲ್ಲ. ಹಿಂದಿನವ್ರು ಬೇರೆ, ಈಗಿನವ್ರು ಬೇರೆ, ಮುಂದಿನವ್ರು ಬೇರೆ ಬೇರೆ, ಅದೆಲ್ಲರಿಗೂ ಒಂದ. ಅಜ್ಞಾನದ ಆಚೆ ಇರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪವನ್ನ ಯಾವ ಅನುಭವ ತಂದು ಕೊಡ್ತಾನ ಅವನ ಗುರು, ಸದ್ಗುರು ಅಂತಾರ. ಅವನ ತಂದಿ, ಅವನ ಎಲ್ಲ ಸರ್ವಸ್ವ. ಏನ್ ಅವನು ನಂಬು. ನೀನು ಶ್ರದ್ಧೆಯಿಂದ ಅವನು ನಂಬಿದೆ ಅಂದ್ರೆ ನಿನಗೆ ಕಲ್ಯಾಣ ಆಕೈತಿ. ಶ್ರದ್ಧಾವಾನ್ ಲಭತೆ ಜ್ಞಾನ. ನಂಬಿದ್ರೆ ನಿನಗೆ ಕಲ್ಯಾಣ. ನಂಬಿಕೆಯ ಕಾರಣವು ಸಾಂಬನು ಒಲಿಯುವುದಕ್ಕೆ. ಅಂತ ಗುರುಗಳನ್ನು ನಂಬುವಂತ. ಅರು ಅಲ್ಲಾಗಿ ಯಾವಾಗ ಇರ್ತೀರಿ ಹೇಳ್ರಿ? ಅರು ಅಲ್ಲಾಗಿ ಯಾವಾಗ ಇರ್ತೀರಿ? ಶರೀರ ಅಲ್ಲಾಗಿ ಯಾವಾಗ ಇರ್ತೀರಿ? ನಿದ್ದೆ ಎತ್ತಿದಾಗ ಶರೀರ ನೀವು ಆಗಿರೋದಿಲ್ಲ. ಹೌದಿಲ್ಲ? ನಿದ್ದೆ ಎತ್ತಿದಾಗ ಅಲ್ಲಿ ಮರು ಐತಿ. ನಿದ್ದೆ ಎತ್ತಿದಾಗ ಐತಿ. ಅಲ್ಲಿ ಅರಿವಿನ ಪ್ರಜ್ಞೆ ಇಲ್ಲ, ಅಲ್ಲಿ ಮರುವಣ ಐತಿ. ಶರೀರನೂ ಇಲ್ಲ ಅಲ್ಲಿ. ಇನ್ನೊಂದು ಏನೂ ಇಲ್ಲ ಅಲ್ಲಿ. ಆದ್ರೆ ಇಲ್ಲಿ ಸಮಾಧಿ ಸ್ಥಿತಿ ಒಳಗೆ ಅರಿವು ಸಹಿತ ಆನಂದ ಸ್ಥಿತಿ ಒಳಗಿತ್ತು. ಅರಿವಿನ ಮೂಲಕ ಆನಂದವಾಗಿರುವುದು ಅದಕ್ಕೆ ಸಮಾಧಿ ಅಂದ್ರೆ. ಮರುವಿನ ಮೂಲಕ ಆರಾಮ ಇರುವುದು ಅದು ನಿದ್ದೆ. ಅದು ತಾತ್ಪೂರ್ತಿಕ ವಿಶ್ರಾಂತಿ, ಇದು ಕಾಯಂ ಶಾಂತಿ. ಕಾಯಂ ವಿಶ್ರಾಂತಿ ಬೇಕಂದ್ರೆ ಪ್ರಜ್ಞಾನಂ ಆನಂದ ಬ್ರಹ್ಮ, ಅರಿವು ಸಹಿತ ಆನಂದ ಸ್ಥಿತಿಯನ್ನು ನಾವು ಹೊಂದಬೇಕು. ಎಚ್ಚರಿದ್ದು ಆ ಸ್ಥಿತಿಯನ್ನು ಹೊಂದಬೇಕು. ಮಾನವನಿಗೆ ಯಾವ ಬಾದಶಾ ಚಕ್ರವರ್ತಿಯಿಂದ ಕಲ್ಯಾಣ ಆಗೈತೆ? ಯಾವ ದೇವಾನ ದೇವತೆಗಳಿಗೆ ಸುಖದಿಂದನೂ ಆಗುದಿಲ್ಲ. ಹೌದಿಲ್ಲ? ಅವರಿಂದ ಸುಖ ತಾತ್ಪೂರ್ತಿಕ ಕೊಡಬಹುದು ನಿಮ್ಗೆ. ಅವ್ರ ಶಾಶ್ವತ ಶಾಂತಿ ಏನದ, ಸುಖ ದಾರಿ ತೋರ್ಸಕ್ ಆಗುದಿಲ್ಲ. ಯಾರು ಮುಕ್ತರಾಗಿರ್ತಾರ ಅವ್ರು ಇನ್ನೊಬ್ಬರಿಗೆ ಅದ್ರ ದಾರಿ ತೋರಿಸ್ತಾರ. ಮುಕ್ತಿದ್ದಾವ.
ಬಂಧನದ ಸಿಕ್ಕೊಂಡು ಒದ್ದಾಡ ನಿನ್ಗೇನ್ ಕೊಡ್ತಾನ ಏನ್ ಅವರು ಭೋಗಲ್ಲ ಮತ್ತು ಅದು ಸಿಗಬಹುದು ನಿನಗೆ, ಅವು ಭೋಗಾದಿಗಳು ಸಿಗಬಹುದಪ್ಪ ನಿನಗೆ. ಇವು ಮುಕ್ತಿ ಸಿಗುವುದಿಲ್ಲ. ಏನ್ ಮಹಾತ್ಮರಿಂದ ಕಲ್ಯಾಣ ಆಗೈತಿ ಏನು? ರಾಜ ಮಹಾರಾಜರಿಂದ ಕಲ್ಯಾಣ ಆಗೈತಿ ನಿಮ್ಗೆ. ಅದಕ್ಕೆ ಮಹಾತ್ಮರ ಸಂಘ ಮಾಡಿ ನೋಡ್ರಿ, ಸಾಧು ಸತ್ಪುರುಷರ ಸಂಘ ಮಾಡಿ ನೋಡ ಅಂತ. ಅವಾಗ ಹೆಂಗೈತಿ ನಿನ್ನ ಜೀವನ? ಗುರು ಸೇವೆಗಾಗಿಯೇ ಬದುಕುವಂತ. ನೀನು ಎಷ್ಟು ಹೆಚ್ಚು ಬ್ರಹ್ಮನಿಷ್ಠ ಗುರುವಿನ ಸೇವೆಯನ್ನು ಮಾಡುವೆಯೋ ಅಷ್ಟು ಹೆಚ್ಚು ದೈವಿ ಶಕ್ತಿ ನಿನ್ನಲ್ಲಿ ಪ್ರವೇಶಿಸುವುದು. ಶ್ರದ್ಧೆಯಿಂದ ಮಾಡಬೇಕಲ್ಲ ಗುರುಸೇವಾ. ನಾವು ಸ್ವಾರ್ಥ ಇಟ್ಕೊಂಡು ಮಾಡೋದು ಅದು ಗುರುಸೇವಾ ಅಲ್ಲ. ಮತ್ತೆ ಯಾವುದು ಫಲಾಪೇಕ್ಷೆ ಇಲ್ಲದ ಮಾಡ್ಬೇಕು ಗುರುಸೇವೆ ಅಂದ್ರೆ ಈ ಲಾಭ ಸಿಗ್ತದೆ. ಆ ಫಲಾಪೇಕ್ಷೆ ಇಟ್ಕೊಂಡು ಮಾಡಿದ ಇಚ್ಛಿತ ಫಲಗಳು ಸಿಗ್ತಾವ. ಏನ್ ಅದು ಗುರುಸೇವಾ ಅಲ್ಲ. ಅದು ಏನ್ ಕಾಮನೆ ಇಟ್ಕೊಂಡು ಮಾಡೋದಲ್ಲ. ಅದು ಯಾವ ಕಾಮನೆಗಳು ಇರುವುದಿಲ್ಲ. ಏನೋ ಅಲ್ಲೇ ಗುರುವೇ ಜಗವೆಂಬುದು ಏನು ಬೇಡಪ್ಪ ನಮಗೆ ಜಗತ್ತಿನಿಂದ ಅಪೇಕ್ಷೆ ಮಾಡಲಿ. ಅವನು ನಿಜವಾದ ಶಿಷ್ಯ. ಯಾವ ಅಪೇಕ್ಷೆನೂ ಇಲ್ಲದೆ ಅವನ ಗುರು ಸೇವೆಯನ್ನು ನಾವು ಮಾಡಬೇಕು. ನಾವು ಏನಾರ ಒಂದು ಉದ್ದೇಶ ಹೇತು ಇಟ್ಕೊಂಡ ಬಂದಿರ್ತೇವೆ ಇಲ್ಲಿ. ಅದನ್ನ ಮಾಡಿದ್ರೆ ನಮ್ಗೆ ಕಲ್ಯಾಣ ಆಕೈತಿ ಆ ಆಶೆ ಇಟ್ಕೊಂಡು ನಾವು ಮಾಡ್ತೇವೆ. ಅದ್ರ ಆಶೆ ಇಟ್ಕೊಂಡು ಮಾಡೋದು ಅದು ವ್ಯಾಪಾರ ಬುದ್ಧಿ. ಯಾವುದು ಫಲಾಪೇಕ್ಷೆ ಇಲ್ಲದ ಗುರು ಸೇವೆಯೊಳಗೆ ನಾವು ತೊಡಗಬೇಕು. ಅಂದಾಗ ನಿನಗೆ ಮುಕ್ತಿ ಆಕೈತಿ. ಯಾರ್ಯಾರ ಸಂಘ ಮಾಡಿದ್ರೆ ಏನ್ ಪರಿಣಾಮ ಆಕೈತಿ, ಏನ್ ಲಾಭ ಆಕೈತಿ ನೀವ ನೋಡ್ಕೋರಿ. ಯಾವನು ಗುರುವಿನ ಆಜ್ಞೆಯನ್ನು ಮೀರುವುದಿಲ್ಲವೋ ಅವನು ಇಂದ್ರಿಯ ಮತ್ತು ಮನೋನಿಗ್ರಹವನ್ನು ಮಾಡಿಕೊಳ್ಳುವನು. ಹೌದು, ಬಂದ್ ಮಾಡವನ ಮನೋವ್ಯಾಪಾರ ಇಂದ್ರಿಯ ವ್ಯಾಪಾರ ಬಂದ್ ಮಾಡ. ನಾವು ಸಿಕ್ಕಂಗ ಅವುಗಳು ಬೆನ್ನ ಹತ್ತಿ ಅದ ಮಜಾ ಮಾಡೋ. ಅದಕ್ಕೆ ಅನುಕೂಲ ಆಗ್ಲಿ ಅಂತ ಬೇಡ್ಕೋತೇವ್ ನಾವೆಲ್ಲ. ನೋಡಾಕ ಕೇಳಾಕ ಮೂಸಿ ನೋಡಾಕ ಮುಟ್ಟಾಕ ಅನುಕೂಲ ಆಗ್ಲಿಪ್ಪ ಯಪ್ಪ ದೇವ್ರ ನನಗೆ ಬಾಳೆ ಅಂದ್ರೆ ಆರಾಮ್ ಇರ್ತೇನೆ ಅಂತ. ಅದಲ್ಲ ಇವೆಲ್ಲ ಹಾಳಾಗುವಲ್ಪ, ಇವು ನಮ್ಗೆ ಕಾಣ್ದಂಗ ಆಗ್ಲಿ ಸಿಗದಂಗ ಆಗ್ಲಿ ಇವೆಲ್ಲ ನಮ್ಗೆ. ಹೆಂಡ್ರು ಮಕ್ಕಳು ಎಲ್ಲ ಅಡವಿ ಪಾಲ ಆಗ್ಲಿ ಹೋಗ್ಲಿ. ಇನ್ನು ಉಸಾಬರಿ ಬ್ಯಾಡಪ್ಪ ನಮ್ಗೆ, ನೆನಪಿಗೆ ಬರ್ದಂಗ ಆಗ್ಲಿ ಅಂತ ಯಾರು ಬಿಡ್ಕೋತೀವಿ. ಮುಕ್ತಿ ಅಂದ್ರೆ ಅದೇ, ಇನ್ನು ಏನೂ ಬೇಡಪ್ಪ ನಮ್ಗೆ. ಎದ್ರ ಬಡಿವಿನೂ ಬೇಡ ನಮ್ಗೆ. ಎಲ್ಲ ಹಂಗ ಹರಿದು ನಿಂತ್ಕೊಂಡು ಆತ್ಮಭಾವ ನಾವಾಗಿ ಉಳ್ಕೊಳ್ಳೋ ಪ್ರಯತ್ನ ಮಾಡೋದು ಮುಕ್ತಿ ಅಂದ್ರೆ. ಅದ್ರ ಇಚ್ಛಾ ಯಾರಿಗೈತಿ? ಮುಕ್ತಿ ಇಚ್ಛಾ ನಿವಳು ಸುಖದ ಇಚ್ಛಾ ಯಾರಿಗೈತಿ? ಇವುಗಳ ವಿಷಯಗಳನ್ನು ಹಿಡ್ಕೊಂಡು ಹೊಂದಬೇಕು ಅನ್ನೋದು ಐತಿ. ಎಲ್ಲರೂ ಆರಾಮ್ ಇರ್ಬೇಕು ಅನ್ನೋದು. ಅವ ಜನ್ಮ ಜನ್ಮ ಅಂತ ನಮ್ಮನ್ನು ಬೇಕಾಕೈತಿತ್ತು. ಈ ವಾಸನೆಗಳೇನದಾವಲ್ಲ, ವಿಷಯ ವಸ್ತುಗಳನ್ನು ಹಿಡ್ಕೊಂಡು ಸುಖ ಹೊಂದಬೇಕನ್ನೋ ವಾಸನೆಗಳು ಅವೆಲ್ಲ ಬೇರು ಬಿಟ್ಟು ಅವುಗಳಿಗೆ ಅವುಗಳಿಗೆ ಪ್ರಾಪ್ತಿಗಾಗಿ ಅವನು ಪ್ರಯತ್ನ ಮಾಡ್ತಾನ. ಮೊದಲು ಗುರುವಿನ ಆಜ್ಞೆಯನ್ನು ಪಾಲಿಸುವುದನ್ನು ಕಲಿಯಿರಿ. ಹೌದು, ಅವನು ಮೀರದೆ ಯಾವ ಇರ್ತಾನ ಅವನು ಆ ಸ್ಥಿತಿಯನ್ನು ಹೊಂತಾನ. ಗುರುವೇ ನಿನ್ನ ಆಜ್ಞೆಯನ್ನು ಮೀರದೆ ನಡೆಯುವ ನರನಲ್ಲ, ಅವನು ಪರಮಾತ್ಮನೇ ಅಂತ. ಅವನೇ ಪರಮಾತ್ಮ, ತಾನಾ ದೇವರಾಗಿರ್ತಾನ. ಗುರುವಿನ ವಾಕ್ಯವನ್ನ ಯಾವ ಪರಿಪಾಲನೆ ಮಾಡ್ತಾನ? ನೀನ ಪರಬ್ರಹ್ಮ ಸ್ವರೂಪ. ಇದು ದೇಹ ನೀನಲ್ಲ, ಇಂದ್ರಿಯಗಳು ನೀನಲ್ಲ, ಮನಸ್ಸು ನೀನಲ್ಲ, ನಡಬರ್ಕ್ ಬಂದದ್ದು ನೀನಂತ ಆರೋಪ ಮಾಡ್ಕೊಂಡು ಕುಂತಿಯಲ್ಲ. ಇದನ್ನ ಬಿಡಿದನ ನೀ ಯಾರದೀನಿ ವಿಚಾರ ಮಾಡ್ಕೊ. ನೀ ಏನದಿ ನಾನು ಅದೀನಿ, ನಾ ಏನದೀನಿ ನೀನು ಅದೀನಿ. ನೀನು ಈ ಶರೀರ ಸ್ವರೂಪ ಅಲ್ಲ, ನಾನು ಈ ಶರೀರ ಅಲ್ಲ. ನೀವು ಆನಂದ ಸ್ವರೂಪ ಆತ್ಮಾನಂದ ಸ್ವರೂಪಿಗಳದಿರಿ, ಶಿವಾನಂದ ಸ್ವರೂಪಿಗಳದಿರಿ, ನಾನು ಅದೇ. ಈ ತಿಳುವಳಿಕೆಯಿಂದ ಎಚ್ಚರಗೊಳಿಸ್ತಾರ ಅವರು. ನಿಮ್ಮ ನಿಜ ಏನೈತಪ್ಪ, ನೀವೆಲ್ಲರೂ ಬ್ರಹ್ಮ ಸ್ವರೂಪಿಗಳದಿ, ದೇವ ಸ್ವರೂಪಿಗಳದಿ. ಇದ್ದದ್ ಬಿಟ್ಟು ಇಲ್ಲದ್ದು ಹೇಳೋಣ ನಾವು. ನಮ್ಮಪ್ಪ ಸುಳ್ಳು ಹೇಳಕ್ ಕಲಿಸಿಲ್ಲ ನನಗೆ.
ಇಲ್ಲದ ನೀವು ಆದದಿರಿ ಈದದಿರಿ ಅಂತ ಹೇಳಿ ನಾವು ನೀವೆಲ್ಲರೂ ಆ ಆನಂದ ಸ್ವರೂಪಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಆನಂದ ಸ್ವರೂಪಿಗಳಂತ ಎಲ್ಲ ಋಷಿಮುನಿಗಳು ಸಂಬೋಧನೆ ಮಾಡ್ಯಾರ. ಹೌದಿಲ್ಲ? ಈ ಆರೋಪಿತ ಭಾವ ಬರದಂಗ ಸಂಬೋಧನೆ ಮಾಡ್ಯಾರ. ನಿತ್ಯ ಶುದ್ಧ ಬುದ್ಧ ಮುಕ್ತ ಆನಂದ ಸ್ವರೂಪಿಗಳೇ ಅಂತ. ಮತ್ತೆ ಈ ಆರೋಪಿತ ಭಾವ ಶರೀರ ಭಾವ ಬರುವಂಗ ಅಕ್ಕ ತಂಗೀರಿ ಅಣ್ಣ ತಮ್ಮಂದಿರ ಅಂದಿಲ್ಲ ಅವರು. ಇದು ವ್ಯಾವಹಾರಿಕ ತಿಳುವಳಿಕೆ, ಪಾರಮಾರ್ಥಿಕ ಅವರ ರಾಮತೀರ್ಥರು ನನ್ನ ಆತ್ಮವೇ ಅಂತ. ನಿತ್ಯ ಶುದ್ಧ ಬುದ್ಧ ಮುಕ್ತ ಆನಂದ ಸ್ವರೂಪರೇ ಅಮೃತ ಸ್ವರೂಪರೇ ಅಂತ ಉಪನಿಷತ್ತುಗಳು ಸಂಬೋಧನೆ ಮಾಡ್ಯಾವ. ರೇ ರೇ ಅಮೃತಶ್ಯ ಪುತ್ರ ಜಾಗೃತ ಜಾಗೃತ, ನೀವೆಲ್ಲರೂ ಆನಂದ ಸ್ವರೂಪಿಗಳದ್ದೀರಿ, ಎಚ್ಚರ ಆಗಿರಿ. ನೀವು ಅಲ್ಲದನ್ನ ನೀವು ಅಂತ ತಿಳ್ಕೊಂಡು ಮಬ್ಬಿಗೆ ಬಿದ್ದೀರಿ. ನೀವಂತ ಈ ಅಜ್ಞಾನ ನಿದ್ರೆಯಿಂದ ಎಚ್ಚರ ಆಗಿರಿ. ಆದ್ರೆ ಸಮಯದ ಒಳ್ಳೆಯ ಸಮಯ ಮನುಷ್ಯನ ಜನ್ಮದಾಗ ಮಾಡ್ಕೊಳಿಕ್ಕೆ ಬರ್ತೈತಿ ಎಚ್ಚರ ಆಗ್ಲಿಕ್ಕೆ. ನಾವು ಯಾರಿದ್ದೇವೋ ತಿಳ್ಕೊಳ್ಳೋದು ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡ್ಕೊಳ್ಳಿ. ಅದನ್ನ ಬಿಟ್ಟುಕೊಟ್ಟು ಬರೇ ಇಂದ್ರಿಯಗಳ ಮಜಾ ವಿಷಯ ಸಂಗ್ರಹ ವಿಷಯ ಭೋಗದಾಗ ಆಗಲಿ ರಾತ್ರಿ ದುಡುದು ಶರೀರ ಎಷ್ಟೋ ಶರೀರ ಹಿಂಗೆ ಕಳ್ಕೊಂಡೆಲ್ಲ. ಮನುಷ್ಯನ ಶರೀರದ ಲಾಭ ಮಾಡ್ಕೊಳ್ಳಿಲ್ಲ. ಮನುಷ್ಯನ ಶರೀರಕ್ಕೆ ಬಂದ ಏನ್ ಮಾಡೋದು? ಬರೀ ದುಡಿದು ತಿನ್ನುದು, ಮಕ್ಕಳು ಮರಿ ಹಿಡಿದು ಇದನ್ನ ಮಾಡಿ ಪಶು ಪಕ್ಷಿಗಳಿಗಿಂತ ಅಥವತ್ತು ಜೀವನ ಸಾಕಿದೆ. ಎದಕ್ಕೆ ಮತ್ತೆ ಅದಕ್ಕಿಂತ ಹೀನ ಸ್ಥಿತಿ ಬರ್ತೈತಿ. ಅದನ್ನ ಸರಿಯಾಗಿ ಉಪಯೋಗ ಮಾಡಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನ ಹೆಂಗ್ ಉಪಯೋಗ ಮಾಡ್ಬೇಕು ಅನ್ನೋದು ನಮ್ಗೆ ಹೊಳಿಬಾರ್ದು. ಅಂತ ಸಂಘ ಕೂಡಿಬಿಟ್ಟೈತಿ, ಜಡಬುದ್ಧಿ ಜಡ ಸಂಘ. ಅವ್ರು ಹೆಂಗ್ ಮಾಡ್ತಾರೆ ಇದು ಅಂತ ಸಂಘ. ಅಂತ ಮಹಾತ್ಮರ ಸಂಘದಾಗ ಇದ್ದಿದ್ರೆ ಎದಕ್ಕೆ ಉಪಯೋಗ ಮಾಡ್ಕೊಂಡ್ರಿ ಅವ್ರ ಜೀವನ, ಅವರ ಶರೀರವನ್ನು ಎದಕ್ಕೆ ಉಪಯೋಗ ಮಾಡಿ? ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಭೋಗಕ್ಕೆ ಉಪಯೋಗ ಮಾಡ್ಕೊಳ್ಳಿಲ್ಲ. ನಾವು ಹಾಳು ಮಾಡಿಬಿಟ್ಟಿವಿ, ಬರೇ ಭೋಗಕ್ಕೆ ಇದನ್ನ ಶರೀರ ಉಪಯೋಗ ಮಾಡ್ಕೊಂಡು ಶರೀರವನ್ನ ಹಾಳು ಮಾಡ್ಕೊಂಡಿದ್ರು. ಇದಕ್ಕೆ ಯೋಗಕ್ಕೆ ಸಚ್ಚಿದಾನಂದ ಸ್ವರೂಪ ನಾನೇ ಪರಬ್ರಹ್ಮ ಸ್ವರೂಪ ಇದ್ದೇನೆ, ನಾನಾ ದೇವರಿದ್ದೇನೆ ತಿಳ್ಕೊಳಿಕ್ಕೆ ಇದನ್ನ ಸಾಧನ ಮಾಡ್ಬೇಕು ಶರೀರವನ್ನು. ಅಂದಾಗ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ, ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ನಾವು ಗುರು ಸೇವೆ ಅಂದ್ರೆ ಅದು ಗುಲಾಮಗಿರಿ ಅಂತ ತಿಳ್ಕೊಳಕ್ ಹೋಗ. ಹೆಜ್ಜೆ ಹೆಜ್ಜೆಗೆ ಗುರುವಿನ ಉಪದೇಶ ಶಿಷ್ಯನಿಗೆ ಅವಶ್ಯಕತೆ ಐತಿ, ಬೇಕಾಗಿತ್ತು. ಮೇಲೆ ಮೇಲೆ ಬೇಕು ಗುರುವಿನ ಮಾರ್ಗದರ್ಶನ. ಆ ಗುರುಗಳಲ್ಲಿ ನಂಬಿಕೆ ಯಾವಾಗಿರ್ತೈತಿ ಪೂರ್ಣ, ಅವನ ಅದ್ರ ಮ್ಯಾಗ ವಿಶ್ವಾಸ ಯಾವಾಗಿರ್ತೈತಿ ಅವ ಗುರುವಿನ ಇದರಾಗಿರ್ತಾವ ರಕ್ಷಣೆ ಒಳಗೆ. ವಿಶ್ವಾಸ ಬಿಟ್ಟೆ ಅಂದ್ರೆ ನೀವು ರಕ್ಷಣೆ ಮಾಡವ ಯಾರು? ನಂಬಿಕೆ ಕಳ್ಕೊಂಡೆ ಅಂದ್ರೆ ಬರೋದಿಲ್ಲ ಯಾವುದು. ನಂಬಿಕೆ ಇದ್ರೆ ನಿನ್ನ ಕಲ್ಯಾಣ ಕೈತಿ ನೋಡಿ. ಗುರುವಿನ ರಕ್ಷಣಾ ಸದಾ ನಿನಗಿತ್ತು. ಗುರುಬಲ ಆಯ್ತುಪ್ಪ, ಅವಾಗ ಏನ್ ಮಾಡ್ರು ಅವಾಗ ಏನು ಆಗುದಿಲ್ಲ ಅಂತ ಇರ್ತಾರೆ. ಯಾಕ್ರಿ? ಅದು ಗುರುವಿನಲ್ಲಿ ಶ್ರದ್ಧೆ ಬೇಕು, ನಂಬಿಕೆ. ಅಂತ ಬ್ರಹ್ಮನಿಷ್ಠ ಗುರುವಿನಲ್ಲಿ ನಂಬಿಕೆ ಇದ್ರೆ ನಿನಗೆ ಹಂಗ ನೆನಪು ಮಾಡಿದ್ರೆ ಕಲ್ಯಾಣ ಆಕೈತಿ. ಅಂತ ಪ್ರಸಂಗದೊಳಗೆ ನಮ್ಮ ಬರ್ತಿರ್ತಾವ ಜೀವನದೊಳಗೆ ಎಂತೆಂಥ ಕಠಿಣ ಪ್ರಸಂಗದ ಗುರುವಿನ ಸ್ಮರಣೆ ಮಾಡಿದ್ರೆ ಅದನ್ನ ನಿವಾರಣೆ. ಯಾವನಿಗೆ ಗುರುಗಳಲ್ಲಿ ಶ್ರದ್ಧೆ ಇರುವುದು ಅವನು ಗುರುಗಳೊಡನೆ ವಾದಿಸುವುದಿಲ್ಲ. ವಾದ ಮಾಡಕ್ ಹೋಗುದು ನಾವು. ಅವನು ನಿಜವಾದ ಶಿಷ್ಯ. ಗುರು ಏನಂತಾನ ಅದ ವೇದ ವಾಕ್ಯ. ಕಾಣ ಗಬ್ಬಾಗೈತಿ ಅಂದ್ರೆ ಹೂಣ ಅನ್ನೋದನ್ರಿ. ಅದು ಕಾಣ ಗಬ್ಬಾಗೈತಿಲ್ಲ, ನೀ ಗಬ್ಬಾಗಿ ಅಂದ್ರೆ ಹೂ ಅನ್ಬೇಕಂತ. ನೀ ಗಬ್ಬಾಗಿ ಅಂದ್ರೆ ಹೂ ಅನ್ಬೇಕು ನೋಡ. ಅಷ್ಟೊಂದು ನಂಬಿಕೆ ಬೇಕಲ್ಲ ಗುರುವಿನಲ್ಲಿ. ಹೂನ್ರಿಪ್ಪ, ಏನ್ ಹೇಳಿದ್ರು ಹೂಣ, ಎಲ್ಲರಿಗೂ ಹೂಣ ಅನ್ನೋದನ ಅಂತ. ಆಯ್ತು, ನಿಮ್ ಬಾಯಲ್ಲಿ ಏನ್ ಬರ್ತೈತೆ ಅದಕ್ಕೆಲ್ಲ ಎಸ್ ಅನ್ನ. ಹಂಗ ಒಂದು ನಂಬಿಕೆ ಬೇಕಲ್ಲ.
ಹಂಗ ಒಬ್ಬ ಶಿಷ್ಯ ಹಂಗ ಬೇಕಲ್ಲ. ಈ ಶ್ರದ್ಧಾ ಯಾವಾಗಿರ್ತೈತಿ ಅವಾಗ ಜ್ಞಾನಕ್ಕೆ. ನೀ ಏನು ಮಾಡೋದ್ ಬೇಕಾಗಿಲ್ಲ, ಶ್ರದ್ಧೆ ಒಂದೇ ಸಾಕು ಅದಕ್ಕೆ. ಏನ್ ಗುರು ಕರುಣಿಗೆ ಏನ್ ಪೂರ್ಣನ ಶ್ರದ್ಧೆ ಯಾವ ಇಟ್ಕೊಂತಾನ ಗುರುವಿನಲ್ಲಿ, ಅವಾಗ ಅದು ಕರುಣ ಆಗ್ತೈತಿ. ಆ ಸ್ಥಿತಿ ಅವಾಗ ಹೊಂದಾಕ್ ಬರ್ತೈತಿ. ಏನ್ ಅಧ್ಯಾತ್ಮ ಬಿಟ್ಟು ಎದರಿಂದ ಸುಖ ಹೊಂದವ್ರು? ಯಾವ ಅಧ್ಯಾತ್ಮದ ಕೂಡ ಇಟ್ಕೊತಾನ ಅವ, ಯಾವ ಎದರಿಂದ ಲಾಭ ಹೊಂತಾನ ಅವ? ನೀ ಹಂಗೆ ಜನ್ಮ ಜನ್ಮಾಂತರ ತಿರುಗುದನ ಸೊಂಡೆ ಒಣಗಿಸ್ಕೊಂಡ ಅಧ್ಯಾತ್ಮ ಕೂಡ ಇಟ್ಕೊಂಡೆ ಅಂದ್ರೆ. ನೀರಿನ ಕೂಡ ಇಟ್ಕೊಂಡೆ ಅಂದ್ರೆ ಯಾಕೆ ಮುಗುಳಿ ಒಣಗಿಸ್ಕೊಂಡ ಹೋಗ್ತೀನಿ ನೀವು, ಹೌದಿಲ್ಲ? ನೀರ್ ಮುಟ್ಟೋಂಗಿಲ್ಲ, ನನಗ ನೀರಿಗೆ ಆಗುದಿಲ್ಲ ಅಂತ. ಯಾಕ್ರಿ? ಆತ್ಮ ವಿಚಾರ ಬಿಟ್ಬಿಟ್ಟು ಅನ್ಯ ವಿಚಾರದಿಂದ ಸುಖಿ ಆದವ್ರು ಯಾರದ ಜಗತ್ತಿನ? ಬೇಕಾದವ್ರು ಹೇಳ್ತಾರೆ. ಜಗತ್ತೆಲ್ಲ ಸೊಂಡಿ ಒಣಸ್ಕೊಂಡು ಹಿಂಗ ತಿರ್ತೈತಿ, ಅಧ್ಯಾತ್ಮ ಕುಡಿಸಿ ಇಟ್ಕೊಂಡು. ನಮ್ಗ ಆಗುದಿಲ್ರಿಪ್ಪ ಅದಂತ ಹೇಳ್ತಾರೆ. ಯಾವ ಉದ್ಯೋಗ ಇಲ್ಲದವ್ರು ಹೊರೆ ಅಂತಿರ್ತಾರೆ ಕೆಲವು ಮಂದಿ. ಇವಾಗ ಹೊರೆ ಇಲ್ಲ, ಭವಿಷ್ಯ ಇಲ್ಲ, ಒಕ್ಕಪ್ಪ ಆಶ್ರಮಕ್ಕೆ ಇವು ಬಾಳೆ ಅಂತಾವ, ಬದುಕಂತಾವ ಇವಕ್ಕೆ ಅಂತ. ಅವಕ್ಕೇನ್ ಗೊತ್ತು? ಕತ್ತಿಗೇನ್ ಗೊತ್ತಿರೋದು? ಹತ್ತಿ ಕಳಸಿವಿ ಈಗ ಕೇಳಿದವ್ರು ಏನಾಗ್ಯಾರ, ಹೇಳಿದವ್ರು ಏನಾಗ್ಯಾರ ಅಂತಿರ್ತಾರೆ. ಇಲ್ಲಿ ಕೇಳಿ ಆನಂದ ಹೊಂದಿ ನಮ್ಗೆ ಗೊತ್ತಿರ್ತೈತಿ, ಅವಕ್ಕೇನ್ ಗೊತ್ತಿರ್ತೈತಿ? ವಿವೇಕ ಉದಯ ಆದ್ರೆ ಮಾತ್ರ ಸಂಸಾರದಲ್ಲಿ ನಮಗೆ ದೋಷ ಕಾಣ್ತೈತಿ. ವಿವೇಕ ಉದಯ ಆಗ್ಬೇಕಾದ್ರೆ ವಿವೇಕವಂತರ ಸಂಘ ಮಾಡಿದಾಗ, ನಿರಂತರ ಅಂತವ್ರ ಸಂಘ ಮಾಡಿದಾಗ ಇದರ ದೋಷವನ್ನು ನಾವು ಕಾಣಕ್ ಬರ್ತೈತಿ. ಇದೇ ವಿಚಾರ ಮಹಾತ್ಮ ಹಿತಾಹಿತ ವಿಚಾರದ ಅಭ್ಯಾಸ ಯಾವ ಇರ್ತತಿ ಅಂತವ್ರ ಸಂಘ ನಾವು ಮಾಡ್ತೀವಿ. ಯಾರದನ್ನ ನಮ್ಗೆ ಅಂತವ್ರು ಯಾರದಾರ? ಮನೆಯಾಗದಾರ ಅಂತ ವಿವೇಕವಂತರು, ನಿಮ್ಮಪ್ಪ ನಿಮ್ಮ ಅದಾರ, ಸುತ್ತು ಕಡೆ ಗೆಳೆಯರು ಅಂತವ್ರು ಯಾರಾದ್ರು ವಿವೇಕವಂತರು ಅದಾರ? ಏನ್ ಸಿಗ್ಬೇಕು? ಎಲ್ಲಿ ಹುಡುಕಿರೋ ಸಿಗುದು? ವಿವೇಕವಂತರು ಸಿಗುದು ಬಹಳ ದುರ್ಲಭ. ಅವರ ಸಂಘ ಮಾಡೋದ್ರಿಂದ ನಿನ್ನಲ್ಲಿ ವಿವೇಕ ಜಾಗೃತ ಆಕೈತಿ. ವಿವೇಕವಂತರ ಸಂಘ ಮಾಡ. ಎಲ್ಲರೂ ಆರಾಮ್ ಇರ್ಬೇಕಂತ ಬಾಳೆದಾಟ ಹುಡಿರಿ, ಆದ್ರೆ ಅದರಿಂದ ಆರಾಮ್ ಅದಿರಿ ಅಂದ್ರೆ ಸುಖದಿಂದ ಇರ್ಬೇಕಂತ ಬಾಳೆದಾಟ ಹುಡಿರಿ. ಸುಖದಿಂದ ಇದ್ದೀರಿ? ಬಾಳೆದ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ಬಾಳೆ ಸಂಬಂಧ ತಪ್ಪಿಸ್ಕೊಂಡವ್ರು ಯಾರು ದುಃಖಿಗಳಾಗ್ಯಾರ? ಸುಖಿಗಳಾದವರೆಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡ್ರಿಲ್ಲ. ನಮ್ಮಪ್ಪ ಬಾಳೆ ಸುದ್ದಿ ಮಾತಾಡ್ತಿದ್ದಾನೆ, ಯಾರ್ದು ನಮ್ಮ ಬಾಳೆ ಸುದ್ದಿಯ ಕಾಲ್ ಕಳೆದಿದ್ರೆ ಆ ಸ್ಥಿತಿ ಬರ್ತಿತ್ತು ನಮ್ಮಪ್ಪ. ನನ್ನ ಮಕ್ಕಳು, ನನ್ನ ಮನಿ, ನಾನು ಅಲ್ಲ, ಬರೀ ನಿನ್ನೂ ಅನ್ನೋ ನಡ್ಬರ್ಕ ಬಂದ ನಡ್ಬರ್ಕ ಹೋಗು. ನಿಮ್ಮ ಧ್ಯೇಯ ಏನದ? ಗುರಿ ಸುಖ ಹೊಂದ್ಬೇಕು ಅನ್ನೋದು ಐತಿಲ್ಲ. ಆದ್ರೆ ಕ್ರಮ ಅದನ್ನ ಹಿಡಿದ್ರಿ ನೋಡ್ಬೋದು. ಸುಖಿ ಆಗೋ ಸಾಧನ ಹೇಳ್ರಿ ನೀವು ನನಗೆ. ಈಗ ಮನುಷ್ಯನ ಜನದೊಳಗೆ ಸುಖದ ಸಾಧನೆ ಯಾವುದು, ದುಃಖದ ಸಾಧನೆ ಯಾವುದು ನೋಡ್ಕೊಳಕ್ ಬರ್ತೈತಿ. ಇವೇನ ನಡೆಸ್ಯಾವಲ್ಲ ಈಗ, ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗ, ಇವ ಸುಖದ ಸಾಧನೆ, ದುಃಖಕ್ಕನ ಸಾಧನ. ಅದಕ್ಕೆ ಅವನ ಕೈ ಬರುವಂತ, ಅದರಿಂದ ವಿಮುಖ ಆಗುವಂತ, ಬಹಿರ್ಮುಖ ವೃತ್ತಿಯಿಂದ ವಿಮುಖ ಆಗಿ ಅಂತರ್ಮುಖಿ ಆಗುವಂತ. ಸುಖ ಶಾಂತಿ ನೆಮ್ಮದಿ ಬೇಕಾಗಿತ್ತಂದ್ರೆ ಅಂತರಂಗದ ಕಡೆ ಲಕ್ಷ್ಯ, ಬಹಿರಂಗದ ಕಡೆ ಉದಾಸೀನ. ನೀ ಎಷ್ಟು ಜನ್ಮ ಹುಟ್ಟಿ ಬಂದಿ ಹೊರಗೆ ಇಂದ್ರಿಯಗಳ ಮೂಲಕ ಹುಡುಕಿದ್ರೆ ಅದು ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ನಿನಗೆ ಸಿಗುವುದಿಲ್ಲ. ನೆಮ್ಮದಿ ಕಳ್ಕೊಳಕ ನೀವು ಹೊರಗೆ ಹುಡುಕೋದು. ಯಾವ ಶಿಷ್ಯನು ಸದ್ಗುರುವಿಗಿಂತ ದೇವರು ದೊಡ್ಡವನೆಂದು ತಿಳಿಯುವನು ಅವನು ದುರ್ದೈವಿಯು ಅಂತ. ಹೌದು. ಇನ್ನೊಂದು ಶ್ರೇಷ್ಠವಾದದ್ದು ಯಾವುದಿಲ್ಲ, ನಾ ಗುರುರಧಿಕಂ ನಾ ಗುರುರಧಿಕಂ.
ಗುರುವಿಗಿಂತ ಶ್ರೇಷ್ಠವಾದಂತಹ ವಸ್ತು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ಅದಕ್ಕೆ ಅಂತ ಗುರು ಬ್ರಹ್ಮನಿಷ್ಠ ಸದ್ಗುರುವನ್ನು ನಂಬು. ಅಲ್ಲಿ ಸಿಗಲಾರದಂತಹದ್ದು ಯಾವ್ದೈತಿ ಹೇಳಿ. ಇದು ಇಲ್ಲ ಅನ್ನೋಂಗಿಲ್ಲ. ಯಾಕ್ರಿ? ಅಸಾಧ್ಯ ಅನ್ನೋದಿಲ್ಲ. ಇಲ್ಲ ಅಂತ ಗುರುಗಳನ್ನು ನಂಬಿದ್ರು ನೀನು ಏನ್. ಅದಕ್ಕೆ ಅದನ್ನ ನಂಬು. ಪೂರ್ಣ ವಿಶ್ವಾಸ ಇದೆ, ನಂಬಿಕೆ ನೀಡು, ಅದ್ರ ಲಾಭ ಮಾಡ್ಕೊಳ್ಳಿ. ಅವ್ರು ಹೇಳಿದ ಪ್ರಕಾರ ಆ ವಿಚಾರಗಳನ್ನು ಮನಸ್ಸು ಕೊಟ್ಟು ಶ್ರದ್ಧೆಯಿಂದ ಕೇಳಿ ಆ ಲಾಭ ನಮ್ಮ ಮನುಷ್ಯನ ಜನ್ಮಕ್ಕೆ ಬಂದಾಗ ಅಂತಹ ಗುರುವಿನ ಆಶ್ರಯ ನಾವು ಬೇಕಾಗಿದೆ. ಅಂತಹ ಗುರುವಿನ ಇಲ್ಲ ಈ ಆಶೆಪೂರ್ವಕ ಗುರುಗಳು ಬೆನ್ನತ್ತಿರ ಏನಾಗ್ತದೆ? ಸಾಧ್ಯನೇ ಇಲ್ಲ. ಮನುಷ್ಯನ ತಾಪವನ್ನ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನ ಕಳೆದು ಸುಜ್ಞಾನ ಸ್ಥಿತಿಯಲ್ಲಿ ನೆಲೆಯಾಗಿ ನಿಲ್ಲಿಸ್ತಕ್ಕಂಥವ್ರು ಅಂಥವ್ರ ಸಂಘ ಮಾಡು. ಅಂತಹ ಗುರುಗಳು ಸಿಗೋದು ಬಹಳ ದುರ್ಲಭದ. ಮತ್ತೆ ಅಂಥವ್ರ ಕಡೆ ನಂಬಿಕೆ ಇರುವುದು. ಅಂತ ನಂಬುದಿಲ್ಲ ನೀವು. ಜೋಪಾನ ಮಾಡೋರು ನಂಬುದಿಲ್ಲ, ಅದು ಕುರಿ ಕಟಕರ್ ನಂಬುತ್ತೆ. ಹಂಗೈತಿ. ನಾವು ಕರ್ಮಕಾಂಡದವ್ರು ಕೆಲವು ಅವ್ರ ಜೊತೆ ಅದನ್ನ ಮಾಡಿ ಚೀಟಿ ತಾಯಿ ಮಾಡೋರು ನಂಬ್ತಿರ್ತಾರೆ. ಕರೆ ಇದಕ್ಕಿದ್ದಂಗೆ ಹೇಳೋರು ನಂಬುದಿಲ್ಲ ನಾವು. ಅದು ನಿನ್ನ ದುರ್ದೈವ. ಯಾರೇನು ಮಾಡೋದು? ಒಳ್ಳೆ ಗುರುವಿನ ಮಾರ್ಗದರ್ಶನ ನಿನಗಾಗ್ಲಿಲ್ಲ ಅಂದ್ರೆ ಹಿಂಗ ತಿರ್ಕೊಂತಾನೆ ಹೋಗ್ಬೋದು ಜನ್ಮ ಅಂತ. ಅವ್ರು ಏನ್ ಮಾಡ ಬಳ್ಳಿ ಗೂಡರು ಕೂಡಿ ಹಳ್ಳವನ್ನು ಬಿದ್ದಂತೆ. ಒಳ್ಳೆ ಗುರುವಿನ ಉಪದೇಶ ಇಲ್ಲದಿದ್ರೆ ಎಲ್ಲಿ ಅದು ಮುಕ್ತಿ ಸರ್ವಜ್ಞ ಅಂತ ಒಳ್ಳೆ ಗುರುವಿನ ಮಾರ್ಗದರ್ಶನ ಏನೋ ಹಿಂದಿನ ಜನ್ಮದ ಒದಗಿ ಬಂದ ಅದರ ಸದುಪಯೋಗ ಮಾಡಿ ಪ್ರತಿಯೊಬ್ಬರಿಗೆ ಆ ಲಾಭವನ್ನು ಮಾಡ್ಕೊಡ್ರಿ. ಗುರು ಸ್ಮರಣೆ, ಗುರುಗಳು ಹೇಳಿದಂತಹ ವಿಚಾರಗಳನ್ನ ನಾವು ತಿಳ್ಕೊಂಡು ಅದರಂತೆ ನಮ್ಮ ಜೀವನವನ್ನು ನಾವು ಅಳವಡಿಸ್ಬೇಕು. ಅವ್ರು ಏನ್ ಹೇಳ್ಯಾರ? ದುರಿತ ಕರ್ಮವನ್ನು ಅಲ್ಲದಿದ್ರು ಪುಣ್ಯವನ್ನೇ ಮಾಡು ಅಂತ ಹೇಳ್ಯಾರಲ್ಲ, ಅದನ್ನ ಒಂದು ಪಾಲನ ಮಾಡಿ ನೀನು. ಆ ಗುರುವಿನ ವಾಕ್ಯವನ್ನು ಪಾಲನ ಮಾಡಿದ್ರೆ ನಿನಗೆ ಅದು ಕಲ್ಯಾಣ ಆಕೈತಿ. ಆ ವೃತ ಹಿಡೀನಿ ಇನ್ನೊಬ್ಬರಿಗೆ ಕೆಡಕ್ ಬಯಸ್ಬೇಡ, ಒಳ್ಳೇದನ್ನು ಮಾಡು, ಪುಣ್ಯ ಕರ್ಮಗಳನ್ನು ಮಾಡು, ಹಿತ ಮಾಡು, ಇನ್ನೊಬ್ಬರಿಗೆ ಕೆಡಕ್ ಮಾಡಕ್ ಹೋಗ್ಬೇಡ ಅಂತ. ಇದು ಏನ್ ಮಾಡ್ತೈತಿ? ನಿನಗೆ ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತೈತಿ ಈ ವೃತ ಹಿಡಿದು. ಅಂದ್ರೆ ಇನ್ನೊಬ್ರಿಗೆ ಕೆಡಕ್ ಮಾಡೋದು ಬಿಡುದು, ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿಯೋದು. ಆದಷ್ಟು ನಮ್ಮಿಂದ ಒಳ್ಳೇದಾಗ್ಲಿಪ್ಪ. ನಮ್ಮಿಂದ ಯಾರಿಗೂ ಕೆಡಕ್ ಬೇಡ. ಶರೀರದಿಂದ, ವಾಣಿಯಿಂದ, ಮನುಷ್ಯನಿಂದ ಯಾವ ಜೀವವು ಕೆಡಕಾಗದಂತ ಅಂತ ಒಂದು ಆಚರಣೆ ನಮ್ಮಲ್ಲಿ ಬರ್ಬೇಕು. ಗುರು ಹೇಳಿದ ಪ್ರಕಾರ ನಡ್ಕೋಬೇಕಾತಂದ್ರೆ ಹಿಂಗೆ ನಡ್ಕೋ. ಅವಾಗ ನಿನಗೆ ಗುರು ಕರುಣೆ ಆಕೈತಿ. ಬಿಡು.